ಆಯ್ತಾ ಆಯ್ತೇನ್ರ ಸ್ಟಾರ್ಟ್ ಮಾಡ್ಬೋದಾ ಆ ಸ್ಪೀಕರ್ ಆಫ್ ಮಾಡಿ ಸ್ಪೀಕರ್ ಯಾರಿದಾರೆ ಅವ್ರ ಸ್ಪೀಕರ್ ಗಳನ್ನ ಆಫ್ ಮಾಡ್ಕೊಳ್ಳಿ ಸ್ಪೀಕರ್ ಗಳನ್ನ ಎಲ್ರು ಕೂಡ ಆಫ್ ಮಾಡ್ಕೋಬೇಕು ಆಯ್ತಾ ಸ್ಪೀಕರ್ ನ ಆಫ್ ಮಾಡಿ ಒಂದ್ ನಿಮಿಷ ಒಂದ್ ನಿಮಿಷ ಕಾಣಿಸ್ತಾ ಇದೆಯೇನ್ರ ನೋಡಿ ಇಲ್ಲಿ ಇವತ್ ನಾನು ತಗೊಂಡಿರೋದು ಜಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆಯಲ್ಲ ಅದನ್ನ ತಗೊಂಡಿದ್ದೀನಿ ಆಯ್ತಾ ಸೊ ನಂದು ವಿಡಿಯೋ ಕಾಣಿಸ್ತಾ ಇದೆಯಾ ನಂದು ಸೈಡ್ಗೆ ಎಳ್ಬಿಟ್ಟು ಬಿಡಿ ಅದನ್ನ ಸರಿ ಆಗುತ್ತೆ ಕಾಣಿಸ್ತಿದೆ ಸರ್ ಕಾಣಿಸ್ತಾ ಇದೆಯಾ ಸೊ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ನಿಮ್ಗೆ ಸೆಕೆಂಡ್ ಚಾಪ್ಟರ್ ಆಕ್ಚುಲಿ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆ ಇಲ್ಲಿ ಸಿಲೆಬಸ್ ಏನಿದೆ ಅಂತ ಹೇಳಿದ್ರೆ ಇದ್ರಲ್ಲಿ ಜಸ್ಟ್ 3 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಎಷ್ಟು ಅಂದ್ರೆ 1 ಮಾರ್ಕ್ಸ್ 1 ಕ್ವಶನ್ ಮತ್ತೆ 2 ಮಾರ್ಕ್ಸ್ ಸೊ ಅದ್ರಲ್ಲಿ ಏನ್ ಬರುತ್ತೆ ನೀವೇನು ಬರೆಯೋದಕ್ಕೆ ಹೋಗ್ಬೇಡಿ ನಾನು ಹೇಳ್ತೀನಿ ಏನನ್ನ ನಾನು ರೀಚ್ ಮಾಡ್ಬೇಕು ಇವತ್ತು ಕ್ಲಾಸಸ್ ಅಲ್ಲಿ ಅಂತ ನಾನು ಜಸ್ಟ್ ತಗೊಂಡು ಫಸ್ಟ್ ಇಯರ್ದು ಕೂಡ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಸೊ ಸೆಕೆಂಡ್ ಇಯರ್ ಗೆ ನಿಮ್ಗೆ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಫಸ್ಟ್ ಇಲ್ಲಿ ಸೆಕೆಂಡ್ ಚಾಪ್ಟರ್ ಆಕ್ಚುಲಿ ಇದು ಸೊ ಫಸ್ಟ್ ಚಾಪ್ಟರ್ ನಿಮ್ಗೆ ರಿಲೇಷನ್ ಅಂಡ್ ಫಂಕ್ಷನ್ ಅಂತ ಬರುತ್ತೆ ಆಯ್ತಾ ಇದು ಸೆಕೆಂಡ್ ಚಾಪ್ಟರ್ ತಗೊಂಡಿದ್ದೀನಿ ಬರೀ 3 ಮಾರ್ಕ್ಸ್ ಕ್ವಶನ್ಸ್ ಇದು ಮುಗಿಸ್ಬಿಡೋಣ ಅಂತ ನಾವು ಹಾಗಾಗಿ ಇವತ್ತು ಮತ್ತೆ ನಾಳೆನೆಲ್ಲ ಮುಗ್ದೋಗ್ಬಿಡುತ್ತೆ ಇದು ಆಯ್ತಾ ಸೊ ನೋಡಿ ಇಟ್ಸ್ ವೆರಿ ಸಿಂಪಲ್ ಚಾಪ್ಟರ್ ಇದು ತುಂಬಾ ಚಿಕ್ಕ ಚಾಪ್ಟರ್ ನಿಮ್ಮ ರೆಡ್ಯೂಸ್ ಸಿಲೆಬಸ್ ಮಾಡಿರೋದ್ರಿಂದ ಎಲ್ಲ ಕಟ್ ಮಾಡಿ ನಿಮ್ಗೆ ಸ್ವಲ್ಪ ಇಟ್ಟಿದ್ದಾನೆ ಇದ್ರಲ್ಲಿ ಏನ್ ಇದೆ ಸಿಲೆಬಸ್ ಅಂತ ನೋಡೋದೇ ಆದ್ರೆ ನೀವು ಸೊ ಡೆಫಿನೇಷನ್ಸ್ ಸೊ ರೇಂಜ್ ಡೊಮೈನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಅಂತ ಬರುತ್ತೆ ಆಯ್ತಾ ಸೊ ರೇಂಜ್ ಮತ್ತೆ ಡೊಮೈನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಅಂತ ಹೇಳ್ತೀವಿ ಸೊ ಇಷ್ಟು ಮಾತ್ರ ನಿಮ್ಗೆ ಸಿಲೆಬಸ್ ಇದೆ ಯಾವುದು ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಎಲ್ಲರೂ ಕೂಡ ನೋಟ್ ಇಟ್ಕೊಳ್ಳಿ ಒಂದನ್ನ ಸೊ ಆರಾಮಾಗಿ ಸೊ ಕೇಳ್ತಾ ಹೋಗಿ ಆಯ್ತಾ ಬರ್ಕೊಳ್ಳಿ ಅಲ್ಲಿ ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಾವು ಮಾಡ್ತಿರೋದು ಸಿಲೆಬಸ್ ಏನಿದೆ ಅಂದ್ರೆ ಡೆಫಿನೇಷನ್ಸ್ ರೇಂಜ್ ಡೊಮೈನ್ ಮತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಸೊ ಮಾತ್ರ ಬಂದಿದೆ ಎಸ್ ಬರ್ದಾಗಿದ್ಯಾ ಎಲ್ಲರೂ ಬರ್ಕೊಂಡಿದ್ದೀರಾ ಇದನ್ನ ಚಾಪ್ಟರ್ಸ್ ನ ಬರ್ಕೊಂಡಿದೀವಿ ಸರ್ ಎಸ್ ನೋಡಿ ಈಗ ಇದ್ರಲ್ಲಿ ಏನ್ ಬರುತ್ತೆ ಎಕ್ಸಾಮ್ ವ್ಯೂ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ ಸೊ ನಂಬರ್ ಆಫ್ ಕ್ವಶನ್ಸ್ ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರುತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರುತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟು ಟೋಟಲ್ ಕ್ವಶನ್ ಎಷ್ಟು ಅಂತ ನಾನು ಹೇಳ್ತೀನಿ ಸೊ 1 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ ನೋಡಿ 1 ಇದು ಮಾರ್ಕ್ಸ್ 1 ಮಾರ್ಕ್ಸ್ 1 ನಂಬರ್ ಆಫ್ ಕ್ವಶನ್ 1 ಬರುತ್ತೆ ಸೊ ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಎಷ್ಟು ಬರುತ್ತೆ ಇದು ಕೂಡ 1 ಮಾರ್ಕ್ಸ್ ಸೊ ಹಾಗಾಗಿ 1 ಮಾರ್ಕ್ಸ್ ಕ್ವಶನ್ 1 2 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ ಸೊ ಹಾಗಾಗಿ ನಿಮ್ಗೆ ಟೋಟಲ್ ಮಾರ್ಕ್ಸ್ 3 ಮಾರ್ಕ್ಸ್ ಬರುತ್ತೆ ವೆರಿ ಸಿಂಪಲ್ ಚಾಪ್ಟರ್ ನಂಬರ್ ಆಫ್ ಕ್ವಶನ್ 2 ಬರ್ತವೆ ಸೊ 1 ಮಾರ್ಕ್ಸ್ 1 ಕ್ವಶನ್ ಮತ್ತೆ 2 ಮಾರ್ಕ್ಸ್ 1 ಕ್ವಶನ್ ಆಗಿರುತ್ತೆ ಎಸ್ ಇಸ್ ಇಟ್ ಕ್ಲಿಯರ್ ಆಗಿದೆ ಅಲ್ವಾ ಸೊ ಸ್ಪೀಕರ್ ನ ನೋಡಿ ಒನ್ ವೇ ಟೀಚಿಂಗ್ ಆಗ್ಬಾರ್ದು ಸ್ಪೀಕರ್ ನ ಆನ್ ಮಾಡ್ಬೇಕು ನನ್ನ ಜೊತೆ ಮಾತಾಡ್ಬೇಕು ಮತ್ತೆ ಆಫ್ ಮಾಡ್ಕೊಳ್ಬೇಕು ಅದರಲ್ಲಿ ಯಾವ್ದೇ ತರ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಡೈರೆಕ್ಟ್ ಆಗಿ ಯಾರು ಅವರೇ ಆನ್ ಮಾಡ್ಬೇಕು ಅಂತೇನಿಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರು ನನ್ನ ಜೊತೆ ಮಾತಾಡ್ಬೇಕು ಅನ್ಕೋತೀರಾ ಸೊ ಅವ್ರು ಡೈರೆಕ್ಟ್ ಆಗಿ ಆನ್ ಮಾಡ್ಬಿಟ್ಟು ನನ್ನ ಜೊತೆ ಮಾತಾಡಿ ಸೊ ಅದರಲ್ಲಿ ಕ್ಲಿಯರ್ ಆಗ್ಬೋದು ಎಸ್ ಕ್ಲಿಯರ್ ಆಗಿದೆ ಅಲ್ವಾ ಇದು ಎಸ್ 1 ಮಾರ್ಕ್ಸ್ 1 ಕ್ವಶನ್ 2 ಮಾರ್ಕ್ಸ್ 1 ಕ್ವಶನ್ ಟೋಟಲ್ 3 ಮಾರ್ಕ್ಸ್ ಬರುತ್ತೆ
ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅನ್ನೋದು ನೋಡೋದೇ ಆದ್ರೆ ಫಸ್ಟ್ ಇನ್ವರ್ಸ್ ಫಂಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ ನಾವು. ಸೊ ಇನ್ವರ್ಸ್ ಫಂಕ್ಷನ್ ಅಂದ್ರೆ ಯಾವ ತರ ಡಿಫೈನ್ ಮಾಡಬೇಕು, ಸೊ ಇನ್ವರ್ಸ್ ಫಂಕ್ಷನ್ ಅಂದ್ರೆ ನಮ್ಗೆ ಸೊ ಯಾವ ತರ ಕಂಡೀಷನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ಯಾವಾಗ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ ಫಂಕ್ಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಫಂಕ್ಷನ್ಸ್ ಆದ್ಮೇಲೆ ಆಮೇಲೆ ಇನ್ವರ್ಸ್ ಫಂಕ್ಷನ್ ಬಗ್ಗೆ ನಾವು ಸ್ಟಡಿ ಮಾಡಬಹುದು. ಸೊ ಫಂಕ್ಷನ್ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ನಾವು ರಿಲೇಷನ್ ಅಂಡ್ ಫಂಕ್ಷನ್ಸ್ ಮಾಡಿದಾಗ ಫಂಕ್ಷನ್ಸ್ ಬಗ್ಗೆ ಹೇಳಿರ್ತೀವಿ, ಹೌದಲ್ವಾ? ಸೊ ಅದಕ್ಕಿಂತ ಮುಂಚೆ ಸೊ ಮತ್ತೆ ನಾನು ರೀಕಾಲ್ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ಫಾಸ್ಟ್ ಆಗಿ 1 hour ಅಲ್ಲಿ ಕ್ಲಿಯರ್ ಮಾಡ್ತಾ ಹೋಗೋಣ ಆಯ್ತಾ. ಟೈಮ್ ನಾನು ನೋಡ್ಕೊಂಡಿರ್ತೀನಿ ಇಲ್ಲೇ, ಸೊ ಎಷ್ಟಿದೆ ಟೈಮು ಅನ್ನೋದಾದ್ರೆ ಇನ್ನು 3/4 ಗಂಟೆ ಇದೆ. ಸೊ ಹಾಗಾಗಿ ಸೊ ನಾವು ಫಸ್ಟ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ ಆದ್ಮೇಲೆ ಇನ್ವರ್ಸ್ ಫಂಕ್ಷನ್ಸ್ ನ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ ರಿಲೇಷನ್ಸ್ ಅಂದ್ರೆ ಏನು ಅಂತ ನೋಡ್ಬೇಕು. ರಿಲೇಷನ್ಸ್ ಅಂದ್ರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಿದ್ದೆ ನಾನು. ಸೊ ಫಸ್ಟ್ ಡಿಫೈನ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್. ನೋಡಿ ಇದು ಯಾವ್ದನ್ನು ಬರೆಯಕ್ ಹೋಗ್ಬೇಡಿ, ಜಸ್ಟ್ ಆರಾಮಾಗಿ ಕುತ್ಕೊಂಡು ಮನೇಲಿ ಬಿಂದಾಸ್ ಆಗಿ ಆರಾಮಾಗಿ ಕ್ಲಾಸಸ್ ನ ಕೇಳಿ ಆಯ್ತಾ. ಯಾವ್ದನ್ನು ಬರೆಯಕ್ ಹೋಗ್ಬೇಡಿ, ನಾನು ಜಸ್ಟ್ ನಿಮ್ಗೆ ರೀಚ್ ಮಾಡ್ತೀನಿ ಯಾವ್ದು ಫೈನಲ್ ಆಗಿ ಯಾವ್ದು ಬರ್ಕೋಬೇಕು ಅಂತ ತೋರಿಸ್ತೀನಿ. ಫೈನಲ್ ಆಗಿ ಒಂದು ಚಾರ್ಟ್ ಬರುತ್ತೆ, ಆ ಚಾರ್ಟ್ ನ ನಾಳೆ ನೀವು ಬಯಾಟ್ ಮಾಡಿ 10 ಸಲ ಬರೆದು ನನ್ನ ಗ್ರೂಪ್ ಹಾಕ್ಬೇಕು. ಆ ಗ್ರೂಪ್ ಗಳಿಗೆ ಹಾಕಿ ಸೊ ನಾನು ಹೇಳ್ತೀನಿ ನಿಮ್ಗೆ ಏನ್ ಮಾಡ್ಬೇಕು ಅಂತ. ಸೊ ಇದೇನು ಬೇಡ, ಫಸ್ಟ್ ನಾನು ಫಸ್ಟ್ ಇಯರ್ ರೀಕಾಲ್ ಮಾಡ್ತಾ ಹೋಗ್ತಾ ಇದೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತ ಅನ್ನೋದಾದ್ರೆ ಫಸ್ಟ್ ಇಲ್ಲಿ ಡಿಫೈನ್, ಸೊ ಏನ್ ಕೊಟ್ಟಿದ್ದಾನೆ, ಡಿಫೈನ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಅಂತ ಕೊಟ್ಟಿದ್ದಾನೆ. ಯಾವ ತರ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ ಇಲ್ಲಿ let A and B are 2 non-empty sets, then the Cartesian product of the sets denoted by ಯಾವ ತರ ಡಿನೋಟ್ ಮಾಡ್ತೀವಿ, A ಕ್ರಾಸ್ B ಅಂತ, ಇದು ಕ್ರಾಸ್ ಇದೆ ಕಾಣಿಸ್ತಾ ಇದೆ ನಿಮ್ಗಲ್ಲಿ, A ಕ್ರಾಸ್ B ಇಂಟು ಇರೋದು ಕನ್ಸಿಸ್ಟಿಂಗ್ ಆಲ್ ಆರ್ಡರ್ ಪೇರ್ಸ್ A, B such that A belongs to A and B belongs to B. ಇದು ಫಸ್ಟ್ ಇಯರ್ ಅಲ್ಲಿ ಇದ್ದಂತ ಡೆಫಿನೇಷನ್ ಇದು. ಸೊ ನಿಮ್ಗೆ ಗೊತ್ತಿರುತ್ತಿದ್ದು. ಸೊ ಡಿಫೈನ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಅಂದ್ರೆ ಯಾವ ತರ ಕ್ರಾಸ್ ಮಾಡೋದು ಅಂತ ನೋಡಿ ತೋರಿಸ್ತೀನಿ ನಮ್ಗೆ. ಇಲ್ಲಿ ಇಷ್ಟೇ, A ಕ್ರಾಸ್ B ಅಂದ್ರೆ ಏನು, A ಕ್ರಾಸ್ B ಅಂತ ಹೇಳಿದ್ರೆ ಸೊ A ಕ್ರಾಸ್ B ಅಂದ್ರೆ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ A ಅಂಡ್ B ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ತರ ಓದೋದು ರೀಡ್ ಮಾಡೋದು ಇದನ್ನ ಅಂತ ಹೇಳಿದ್ರೆ ಸೆಟ್ ಆಫ್ ಆಲ್ ಆರ್ಡರ್ ಪೈರ್ಸ್ A, B such that, ಇದು such that ಅಥವಾ ಒಂದು ಸ್ಲಾಶ್ ಕೂಡ ಕೊಟ್ಟಿರ್ತಾನೆ. ಸೊ ಈ ತರ ಕೂಡ ಇರುತ್ತೆ. ಸೊ A belongs to A and B belongs to B ಅಂದ್ರೆ ಫಸ್ಟ್ ಎಲಿಮೆಂಟ್ ಗೋಸ್ ಟು A and ಸೆಕೆಂಡ್ ಎಲಿಮೆಂಟ್ ಗೋಸ್ ಟು B ಅಂತ ಹೇಳ್ತಾನೆ. ಇದನ್ನ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಹೌದಲ್ವಾ, ಇದೆಲ್ಲ ಗೊತ್ತಿದೆ ಅಲ್ವಾ ನಿಮ್ಗೆ, ಇದೆಲ್ಲ ಗೊತ್ತಿದೆ ಅಲ್ವೇನ್ರಾ? ಮಾತಾಡ್ಬೇಕು. ಹಾ, ಸೊ ಇದು ಗೊತ್ತಿರೋದು ಇದು. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಇದೆ ಸಿಂಪಲ್. ಸೊ ಸಿಂಪಲ್ ಆಗಿರುತ್ತೆ, ಇದು ಕಾರ್ಟಿಷಿಯನ್ ಪ್ರಾಡಕ್ಟ್. ಈಗ ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ G ನಲ್ಲಿ 7,8 ಇದೆ, H ಅಲ್ಲಿ 5, 4, 2 ಇದೆ. G ಕ್ರಾಸ್ H ಮತ್ತೆ H ಕ್ರಾಸ್ G ನ ಯಾವ ತರ ಫೈಂಡ್ ಔಟ್ ಮಾಡೋದು? ಸೊ G ನಲ್ಲಿ ಎಷ್ಟಿದೆ 7,8, H ನಲ್ಲಿ 5, 4, 2 ಇದೆ. ಸೊ ಇದನ್ನ ಯಾವ ತರ ಡಿಫೈನ್ ಮಾಡೋದು ಅಂದ್ರೆ ನೋಡಿ, G ಕ್ರಾಸ್ H ಅಂತ ಹೇಳಿದ್ರೆ ಸೊ ಏನ್ ಬರುತ್ತೆ ನೋಡಿ, ಇಷ್ಟೇನೆ. G ಕ್ರಾಸ್ H ಅಂತ ಹೇಳಿದ್ರೆ 7,5 1 ಬರುತ್ತೆ, ಸೊ 7,4 ಬರುತ್ತೆ, 7,2 ಬರುತ್ತೆ, 8,5 ಬರುತ್ತೆ, 8,4, 8,2. ಇದನ್ನ ನಾವು G ಕ್ರಾಸ್ H ಅಂತ ಹೇಳ್ತೀವಿ. ಹೌದಲ್ವಾ? ಸಿಂಪಲ್ ಅಲ್ವಾ? ಗೊತ್ತಾಗಿಲ್ವಾ ಎಲ್ಲರಿಗೂ? ಗೊತ್ತಾಗಿದೆ ಅಲ್ವೇನ್ರಾ? ಎಸ್, G ಕ್ರಾಸ್ H ಅಂದ್ರೆ ಇಷ್ಟೇ ಬರೋದು. ಹೌದಲ್ವಾ? ನೆಕ್ಸ್ಟ್ ಸೊ H ಕ್ರಾಸ್ G ಅಂತ ಕೇಳಿದ್ರೆ ಇದು ಉಲ್ಟಾ ತಗೋತೀರಾ, ಇಲ್ಲಿಂದ ತಗೋತೀರಾ. 7,5,7 4 5,8 ನೆಕ್ಸ್ಟ್ 4,7 4,8 2,7 ಮತ್ತೆ 2,8. ಇದನ್ನ ನಾವು ಸೊ ಜಸ್ಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಹೇಳಿದ್ರೆ 2 ಸೆಟ್ಸ್ ಕೊಟ್ಟಿದ್ರೆ ಇದನ್ನ ಈ ತರ ಕ್ರಾಸ್ ಮಾಡ್ತಿರಲ್ಲ, ಆರ್ಡರ್ ಪೇರ್ ಅಲ್ಲಿ ತಗೋತೀವಲ್ಲ ಎಲಿಮೆಂಟ್ಸ್ ನ, ಇವನ್ನ ನಾವು ಏನಂತ ಹೇಳ್ತೀವಿ, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಅಂತ. A and B ಆಗಿರ್ಬೋದು, ಇಲ್ಲಿ G and H ಕೂಡ ಆಗಿದೆ. ಇಲ್ಲಿ H and G, ಇದು ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ G and H ಆದ್ರೆ ಇದು H and G. ನೋಡಿ ಇವೆರಡು ಕೂಡ ಈಕ್ವಲ್ ಅಲ್ವೇ ಅಲ್ಲ. ಇಲ್ಲಿ 7,5 ಬೇರೆ, 5,7 ಬೇರೆ. ಇದರಲ್ಲಿ ಫಸ್ಟ್ ಎಲಿಮೆಂಟ್ 7 ಆದ್ರೆ ಇಲ್ಲಿ ಫಸ್ಟ್ ಎಲಿಮೆಂಟ್ 5 ಬರುತ್ತೆ. ಹಾಗಾಗಿ 2 ಆರ್ಡರ್ ಪೇರ್ಸ್ ಈಕ್ವಲ್ ಆಗ್ಬೇಕು ಅಂದ್ರೆ ನಮಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗ್ಬೇಕು ಅಂತ ನಾವು ಫಸ್ಟ್ ಎಲ್ಲ ಸ್ಟಡಿ ಮಾಡಿರ್ತೀವಿ. ಸೊ ಅದನ್ನ ನಾನು ರೀಕಾಲ್ ಮಾಡಿದೀನಿ ಅಷ್ಟೇ. ಎಸ್, ನೆಕ್ಸ್ಟ್ ಬಂದಾಗ ಇದರಲ್ಲಿ ಡೊಮೈನ್ ಏನು ಬರೆಯೋದು ಫಸ್ಟ್ ರಲ್ಲಿ. ಇದರಲ್ಲಿ ಡೊಮೈನ್ ಅಂದ್ರೆ ಫಸ್ಟ್ ಎಲಿಮೆಂಟ್ಸ್ ನ ನೀವು ಡೊಮೈನ್ ಗೆ ತಗೋತೀರಾ. ಫಸ್ಟ್ ಎಲಿಮೆಂಟ್ಸ್ ನ ಏನ್ ಮಾಡ್ತೀವಿ, ಡೊಮೈನ್ ಗೆ ತಗೋತೀವಿ. ಸೊ ಫಸ್ಟ್ ಎಲಿಮೆಂಟ್ಸ್ ನೋಡಿ 7 ಮತ್ತೆ 8, 7 ರಿಪಿಟೇಷನ್ ಆಗ್ತಾ ಇದೆ, ಒಂದ್ಸಲ ತಗೊಂಡ್ರೆ ಸಾಕು. 8 ಫಸ್ಟ್ ಇದೆ ಇದೆಲ್ಲ ಕಾರ್ಟಿಷಿಯನ್ ಪ್ರಾಡಕ್ಟ್ G ಕ್ರಾಸ್ H ಇದೆಯಲ್ಲ, ಇದರಲ್ಲಿ ಡೊಮೈನ್ ಯಾವುದು ಅಂದ್ರೆ 7 ಮತ್ತೆ 8 ಮಾತ್ರ ಬರುತ್ತೆ. ಸೊ ರೇಂಜ್ ಅಂದ್ರೆ ಏನು? ರೇಂಜ್ ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ನಾನು ಅಲ್ಲಿ ರಿಲೇಷನ್ ಡಿಫೈನ್ ಮಾಡಿ ಆದ್ಮೇಲೆ ನಾವು ಡೊಮೈನ್ ಅಂಡ್ ರೇಂಜ್ ಹೇಳ್ಬೇಕು. ಆಕ್ಚುಲಿ ನಾನು ಇಲ್ಲೇ ತಗೊಂಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ರೇಂಜ್ ಅಂತ ಇದು ಫಸ್ಟ್ ಇಯರ್ ಸಿಲೆಬಸ್. ರೇಂಜ್ ಅಂದ್ರೆ ಯಾವ್ದು, ಸೆಕೆಂಡ್ ಎಲಿಮೆಂಟ್ಸ್ ತಗೋತೀರ. ಫಸ್ಟ್ ಇದ್ರಲ್ಲಿ G ಕ್ಲಾಸ್ ಸೆಕೆಂಡ್ ಎಲಿಮೆಂಟ್ಸ್ 5, ಯಾವ್ದು 4, ಸೊ ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ 2 ಬರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಎಲಿಮೆಂಟ್ಸ್ ಜೊತೆ ಇದನ್ನ ರೇಂಜ್ ಅಂತ ತಗೋತೀವಿ. ಇದನ್ನ ಫಸ್ಟ್ ಎಲಿಮೆಂಟ್ಸ್ ಡೊಮೈನ್ ಅಂತ ತಗೋತೀವಿ. ಸೊ ಅದೇ ತರ ನೀವು ಸೆಕೆಂಡ್ ಅದ್ರಲ್ಲಿ G ಕ್ರಾಸ್ H ಅಲ್ಲಿ ಡೊಮೈನ್ ಈ ತರ ಲೀಸ್ಟ್ ಮಾಡಬಹುದು, ರೇಂಜ್ ನ ಈ ತರ ಲೀಸ್ಟ್ ಮಾಡಬಹುದು. ಸೊ ಡೊಮೈನ್ ಮತ್ತೆ ರೇಂಜ್ ಇದು ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಯಾವ ತರ ರಿಲೇಷನ್ ನ ಡಿಫೈನ್ ಮಾಡೋದು ಅಂತ ನೋಡೋಣ. ಸೊ ಈಗ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ ನಿಮ್ಗೆ?
No, sir. No, sir. ಕಾರ್ಟಿಷಿಯನ್ ಇಲ್ಲ ಪ್ರಾಡಕ್ಟ್ ಅಂದ್ರೆ sir. ವೆರಿ ಸಿಂಪಲ್ ಕಾನ್ಸೆಪ್ಟ್. ಏನಪ್ಪಾ ಅಂತ ಹೇಳಿದ್ರೆ ಎರಡನ್ನು ನಾವು ಕ್ರಾಸ್ ಮಾಡಿ ಬರೆಯೋದಷ್ಟೇನೆ. ಸೊ ಕ್ರಾಸ್ ಮಾಡಿ ಬರೆಯೋದನ್ನ ನಾವು ಏನಂತ ಹೇಳ್ತೀವಿ? ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿಲೇಶನ್ಶಿಪ್ ಬಂದ್ರೆ ಏನು ರಿಲೇಶನ್ ಅಂದ್ರೆ ನೋಡಿ ವೆರಿ ಸಿಂಪಲ್. ಸೊ ರಿಲೇಶನ್ ಅಂದ್ರೆ ಏನು ಅಂತ ನೋಡೋದೇ ಆದ್ರೆ, ಸೊ ರಿಲೇಶನ್ ಅಂದ್ರೆ ಯಾವ ತರ ಡಿಫೈನ್ ಮಾಡ್ತಾನ ಅವನು? ಸೊ ರಿಲೇಶನ್ ಆರ್ ಫ್ರಮ್ ನಾನ್ ಎಂಪ್ಟಿ ಸೆಟ್ ಎ ಟು ನಾನ್ ಎಂಪ್ಟಿ ಸೆಟ್ ಬಿ ಇಸ್ ದ ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ತಾನೆ. ಅಂದ್ರೆ ಎ ಕ್ರಾಸ್ ಬಿ ಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಗೆ ಯಾವ್ಯಾವ್ದೆಲ್ಲ ಸಬ್ಸೆಟ್ಸ್ ಗಳು ಬರ್ತವೆ ಅವುಗಳೆಲ್ಲ ನಾವು ರಿಲೇಷನ್ಸ್ ಅಂತ ಹೇಳ್ತೀವಿ. ವೆರಿ ಅಕ್ಯುರೇಟ್ ಅಂದ ವೆರಿ ಒಳ್ಳೆ ಇಂಟೆಲಿಜೆಂಟ್ ಡೆಫಿನೇಷನ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಏನಂತ ಹೇಳ್ತಾನೆ? ರಿಲೇಶನ್ ಆರ್ ಅನ್ನೋದೇನು? ನಾನ್ ಎಂಪ್ಟಿ ಸೆಟ್ ಎ ಟು ನಾನ್ ಎಂಪ್ಟಿ ಸೆಟ್ ಬಿ, ಹೌದಲ್ವಾ? ಸೊ ಇಸ್ ಎ ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಕಾರ್ಟಿಷಿಯನ್ ಪ್ರಾಡಕ್ಟ್ ಬರ್ತಾವಲ್ಲ ಅದ್ರ ಸಬ್ಸೆಟ್ ನ ನಾವು ಏನಂತ ಹೇಳ್ತೀವಿ? ರಿಲೇಷನ್ಸ್ ಅಂತ ಹೇಳ್ತೀವಿ. ನೋಡಿ ಈಗ ಇಲ್ಲಿ ತಗೊಂಡಿದ್ದಾನೆ. ಸೊ ಎ ನಲ್ಲಿ 1 2 ಕೊಟ್ಟಿದ್ದಾನೆ, ಬಿ ನಲ್ಲಿ 3 4 ಕೊಟ್ಟಿದ್ದೀನಿ, ತಗೊಂಡಿದ್ದೀನಿ. ಸೊ ಎ ಕ್ರಾಸ್ ಬಿ ನಲ್ಲಿ ಯಾವ ತರ ನಾವು ಎ ಕ್ರಾಸ್ ಬಿ ನ ಮಾಡೋದು? 1 ಕ್ರಾಸ್ 3 ಇದೆಲ್ಲ ಗೊತ್ತು ನಿಮ್ಗೆ. ಎ ಕ್ರಾಸ್ ಬಿ ನಂಬರ್ ಆಫ್ ಎಲಿಮೆಂಟ್ಸ್ ಎ ಕ್ರಾಸ್ ಬಿ 4 ಎಲಿಮೆಂಟ್ಸ್ ಬರ್ತವೆ. ಹಾಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಇನ್ ಎ ಕ್ರಾಸ್ ಬಿ ಎಷ್ಟು ಬರ್ತವೆ? ನಾವು ಒಂದ್ ಸೆಟ್ ಅಲ್ಲಿ 2 ಎಲಿಮೆಂಟ್ಸ್ ಕೊಟ್ಟಿದ್ರೆ n ಎಲಿಮೆಂಟ್ಸ್ ಕೊಟ್ಟಿದ್ರೆ ಒಂದ್ ಸೆಟ್ ಅಲ್ಲಿ n ಎಲಿಮೆಂಟ್ಸ್ ಇದ್ರೆ ನಾವು ನಂಬರ್ ಆಫ್ ಸಬ್ಸೆಟ್ಸ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 2 to the power n ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ತರ ಇಲ್ಲೂ ಅಷ್ಟೇ. ಈ ಎ ಕ್ರಾಸ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 4 ಎಲಿಮೆಂಟ್ಸ್ ಇದೆ. ಹಾಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಬರ್ತಾ ಇದಾವೆ ಎ ಕ್ರಾಸ್ ಬಿ ನಲ್ಲಿ? 2 to the power 4 ಅಂದ್ರೆ 16 ಸಬ್ಸೆಟ್ಸ್ ಬರ್ತವೆ. ಹಾಗಾದ್ರೆ ಇದ್ರಲ್ಲಿ ನೋಡಿ ಈ ಎ ಕ್ರಾಸ್ ಬಿ ನಲ್ಲಿ 16 ಸಬ್ಸೆಟ್ಸ್ ಇದಾವೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಹೌದಲ್ವಾ? MT 1 1,3 ಲೀಸ್ಟ್ ಮಾಡ್ಬೋದು ನೀವು. ಕ್ಯೂರಿಯಾಸಿಟಿ ಇರ್ಬೇಕು ನಿಮ್ಗೆ. ಸೊ ಲೀಸ್ಟ್ ಮಾಡಿದಾಗ ಖಂಡಿತ ನಿಮ್ಗೆ ಸಿಗುತ್ತೆ ಅದು, ಹೌದಲ್ವಾ? ಸೊ ನೆಕ್ಸ್ಟ್, ಸೊ ಕ್ಲಿಯರ್ ಇದೆ ಅಲ್ವಾ? ಕ್ಲಿಯರ್ ಇದೆ ಅಲ್ವೇನ್ರಾ? ಕ್ಲಿಯರ್ ಇದೆ ಅಲ್ವೇನ್ರಾ? Yes, sir. ನೆಕ್ಸ್ಟ್ ನೋಡಿ ನಂಬರ್ ಆಫ್ ಸಬ್ಸೆಟ್ಸ್. Sir. ನಂಬರ್ ಆಫ್ ಸಬ್ಸೆಟ್ಸ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? 2 to the power 4 16 ಬರ್ತವೆ. ಹಾಗಾದ್ರೆ ಎಷ್ಟು ರಿಲೇಷನ್ಸ್ ಇರ್ತವೆ? ಹಾಗಾದ್ರೆ ಈ ಎ ಕ್ರಾಸ್ ಬಿ ನಲ್ಲಿ ಎಷ್ಟು ನೋಡಿ? ಈ ಎ ಕ್ರಾಸ್ ಬಿ ನಲ್ಲಿ 4 ಎಲಿಮೆಂಟ್ಸ್ ಇದೆ. ಸೊ ನಂಬರ್ ಆಫ್ ಸಬ್ಸೆಟ್ಸ್ 16 ಬರ್ತವೆ. ಹಾಗಾದ್ರೆ ಎಷ್ಟು ರಿಲೇಷನ್ಸ್ ಇರ್ತವೆ ಅಂತ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ ನನಗೆ ಆನ್ಸರ್ನ? ಎಷ್ಟು ರಿಲೇಷನ್ಸ್ ಇರ್ತವೆ ಅಂತ ಕೇಳ್ತಾ ಇದೀನಿ. ಎಷ್ಟು ರಿಲೇಷನ್ಸ್ ಇರ್ತವೆ? ಯಾರಾದ್ರೂ ಹೇಳ್ಬೇಕು. ನಾನು ಹೇಳಿದೆ ನಿಮ್ಗೆ ಏನಂತ ಹೇಳಿದೀನಿ. ರಿಲೇಷನ್ ಅಂದ್ರೆ ಏನು? ಸಬ್ಸೆಟ್ಸ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಗೆ ಯಾವ್ದೆಲ್ಲ ಸಬ್ಸೆಟ್ಸ್ ಗಳು ಬರ್ತವೆ ಅವುಗಳನ್ನ ನಾವು ರಿಲೇಷನ್ಸ್ ಅಂತ. ಇದು ನೋಡಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ವಾ ಇದೊಂದು ಎ ಕ್ರಾಸ್ ಬಿ. ಇದಕ್ಕೆ ಯಾವ್ದೆಲ್ಲ ಸಬ್ಸೆಟ್ಸ್ ಗಳು ಬರ್ತವೆ ಅವುಗಳನ್ನ ರಿಲೇಷನ್ಸ್ ಅಂತ ಹೇಳ್ತೀವಿ, ಆಯ್ತಾ? ಹಾಗಾದ್ರೆ ಇಲ್ಲಿ ಎಷ್ಟು ಸಬ್ಸೆಟ್ಸ್ ಇದಾವೆ ಅಂತ ಹೇಳಿದ್ರೆ 16 ಸಬ್ಸೆಟ್ಸ್ ಇದಾವೆ ಅಂತ ಗೊತ್ತು ಮಾಡಿದ್ರಿ. ಹಾಗಾದ್ರೆ ಎಷ್ಟು ರಿಲೇಷನ್ಸ್ ಇದಾವೆ ಅಂತ ಕೇಳ್ತಾ ಇದೀನಿ ನಾನು. ರೈಟ್. ಹಾಗಾದ್ರೆ ಎಷ್ಟು ನೋಡಿ ಯಾವ್ದೆಲ್ಲ ಸಬ್ಸೆಟ್ಸ್ ಗಳು ಬರ್ತವೆ ಅವುಗಳೆಲ್ಲ ರಿಲೇಷನ್ಸ್ ಅಂತ ಇಲ್ಲೇ ಹೇಳ್ತಾನೆ ನೋಡಿ. ಸಬ್ಸೆಟ್ಸ್. ಸೊ ಏಕೆ ರಿಲೇಷನ್ ಅಂದ್ರೆ ಏನು? ಸೊ ಈ ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಕಾರ್ಟಿಷಿಯನ್ ಪ್ರಾಡಕ್ಟ್ ಗೆ ಯಾವ್ದೆಲ್ಲ ಸಬ್ಸೆಟ್ಸ್ ಗಳು ಬರ್ತವೆ ಅವುಗಳೆಲ್ಲ ರಿಲೇಷನ್ಸ್ ಅಂತಾನೆ ತಗೋಬೇಕು. ಹಾಗಾದ್ರೆ ದೇರ್ ಆರ್ 16 ಸಬ್ಸೆಟ್ಸ್ ಆರ್ ದೇರ್ ಇನ್ ಎ ಕ್ರಾಸ್ ಬಿ. ಹಾಗಾದ್ರೆ ಹೌ ಮೆನಿ ರಿಲೇಷನ್ಸ್ ಆರ್ ದೇರ್ ಅಂತ ಕೇಳಿದ್ರೆ ನೀವು ಎಷ್ಟು ಕೇಳ್ಬೇಕು? ದೇರ್ ಆರ್ 16 ಸಬ್ಸೆಟ್ಸ್ ಇದಾವೆ, 16 ರಿಲೇಷನ್ಸ್ ಇದಾವೆ ಅಂತ ಹೇಳ್ಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಇದು ಅರ್ಥ ಆಗಿದ್ಯಾ? Yes, sir. ಇದು ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಹೋಗೋದಾದ್ರೆ ನೋಡಿ, ಈಗ ನೆಕ್ಸ್ಟ್ ಮೂವ್ ಆಗೋಣ. ಈಗ ಇದೊಂದು ರಿಲೇಷನ್ ನೋಡಿ. ಇಲ್ಲಿ ಎ ನಾನು ಯಾವ್ದೋ ಒಬ್ಬ ಹ್ಯೂಮನ್ ಅಂತ ಅನ್ಕೊಳ್ಳೋಣ, ಯಾವ್ದೋ ಇದು ಎಲಿಮೆಂಟ್ಸ್ ಅಂತ. ಅದು ಯಾವ್ದು? ಅಮನ್, ಅಂಕಿತ್, ಏನೋ ಬಿ ಅನ್ನೋ ಯಾರ್ಕೋ ಹೋಗಿದ್ದಾನೆ, ಸಿ ಅನ್ನೋದು ಚಂದು ಅನ್ನೋದು ಡಿ ಅದಕ್ಕೋ ಹೋಗಿದೆ ನೋಡಿ. ಇದೊಂದು ರಿಲೇಷನ್ ಆಗುತ್ತೆ. ಸೊ ರಿಲೇಷನ್ಸ್ ಅಂತ ಹೇಳಿದ್ರೆ ಸೊ ಇಲ್ಲಿ ಇದು ಲೀಸ್ಟ್ ಮಾಡ್ತೀರಾ ನೀವು. ಇದೊಂದು ಕಾರ್ಟಿಷಿಯನ್ ಪ್ರಾಡಕ್ಟ್. ಎ ಕಮ ಅಮನ್, ಎ ಕಮ ಅಂಕಿತ್ ಈ ತರ ಏನೋ ಅಂತ ತಗೋತೀರಾ. ಬಿ ಕಮ ಇದು ಈ ತರ ತಗೋತೀರಾ. ಸಿ ಕಮ ಚಂದು ಈ ತರ ತಗೋತೀರಾ. ಇದೊಂದು ರಿಲೇಷನ್ ನೋಡಿ. ಇಲ್ಲಿ ಡಿ ಅನ್ನೋದು ಎ ಅನ್ನೋದು ಇಬ್ರು ಜೊತೆ ರಿಲೇಷನ್ಸ್ ಬಂದಿದೆ. ಸೊ ಬಿ ಅನ್ನೋದು ಒಬ್ಬನ ಜೊತೆ ರಿಲೇಷನ್ಸ್ ಹೊಂದಿದೆ, ಸಿ ಅನ್ನೋದು ಒಬ್ಬನ ಜೊತೆ ರಿಲೇಷನ್ಸ್ ಹೊಂದಿದೆ, ಡಿ ಅನ್ನೋದು ಯಾವ್ದು ಕೂಡ ರಿಲೇಷನ್ಸ್ ನ ಹೊಂದಿಲ್ಲ. ಇಲ್ಲೂ ಕೂಡ ಅಷ್ಟೇ. ಈ ಕಡೆ ಸೆಟ್ ಬಿ ನಲ್ಲಿ ಸೊ ಈ ಕಡೆ ಲಾಸ್ಟ್ ಎಲಿಮೆಂಟ್ ಇದೆಯಲ್ಲ ಇದು ಕೂಡ ಯಾವುದೇ ರಿಲೇಷನ್ಸ್ ನ ಹೊಂದಿಲ್ಲ ನೋಡಿ. ಇವನ್ನ ನಾವು ಇಮೇಜಸ್ ಅಂತ ಹೇಳ್ತೀವಿ. ಈ ಕಡೆ ಇರ್ತಾವಲ್ಲ ಬಿ ಸೆಟ್ ಬಿ ನಲ್ಲಿ ಇರ್ತಾವಲ್ಲ ಇವುಗಳನ್ನ ನಾವು ಇಮೇಜಸ್ ಅಂತ ಹೇಳ್ತೀವಿ ಅಥವಾ ರೇಂಜಸ್ ಅಂತ ಕೂಡ ಹೇಳ್ತೀವಿ ನಾವು. ಇದನ್ನ ನಾವು ಸೆಟ್ ಎ ನ ಡೊಮೈನ್ ಅಂತ ತಗೋತೀವಿ ನಾವು. ಫಸ್ಟ್ ಎಲಿಮೆಂಟ್ಸ್ ತಗೋತೀವಲ್ಲ ಆಗ ಡೊಮೈನ್ ಆಫ್ ಎ ಅಂದ್ರೆ ಯಾವ ಬರ್ತವೆ? ಎ ಬಿ ಸಿ ಮಾತ್ರ ತಗೋಬೇಕು ನಾವು. ಯಾವ ಎಲಿಮೆಂಟ್ಸ್ ರಿಲೇಷನ್ಸ್ ಇಮೇಜಸ್ ನ ಹೊಂದಿದಾವೆ ಅವುಗಳನ್ನ ನೀವು ಡೊಮೈನ್ ತಗೋಬೇಕು. ಹಾಗಾಗಿ ಡೊಮೈನ್ ಆಫ್ ಎ ಅಂದ್ರೆ ಎ ಬಿ ಸಿ ಮಾತ್ರ ಬರುತ್ತೆ, ಡಿ ಸೇರ್ಕೊಳ್ಳಲ್ಲ ಇಲ್ಲಿ. ರೇಂಜ್ ಆಫ್ ಬಿ, ರೇಂಜ್ ಆಫ್ ದ ಫಂಕ್ಷನ್, ರೇಂಜ್ ಆಫ್ ದ ರಿಲೇಷನ್. ಈ ರಿಲೇಷನ್ ರೇಂಜ್ ಎಷ್ಟು ಅಂತ ಹೇಳಿದ್ರೆ ಇವ್ರು 4 ಜನ ಮಾತ್ರ ಬರ್ತಾರೆ. ಸೊ ಇವನು ಬರೋದಿಲ್ಲ ನಿಮ್ಗೆ ಯಾವ್ದು. ಸೊ ಇಲ್ಲಿ ಇದೆಯಲ್ಲ ಇದು, ಸೊ ಇದು ಬರೋದಿಲ್ಲ ನಿಮ್ಗೆ.
ಸೊ ಹಾಗಾಗಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ತಗೋತೀರಾ, ಇದು ಒಂದು ರಿಲೇಷನ್. ಇಲ್ಲಿ ನೋಡಿ ಫಸ್ಟ್ ನಿಮ್ಗೆ ಫಂಕ್ಷನ್ ಗೆ ಮತ್ತೆ ರಿಲೇಷನ್ಸ್ ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಫಂಕ್ಷನ್ ನ ಫಸ್ಟ್ ಚೆನ್ನಾಗಿ ಅಬ್ಸರ್ವ್ ಮಾಡಿರಿ. ನೋಡಿ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಇದ್ರಲ್ಲಿ ಇದೆಯಲ್ಲ ಫಸ್ಟ್ ಒನ್ ಅದರಲ್ಲಿ, ಸೊ ಇದರಲ್ಲಿ ಡಿ ಗೆ ಇಮೇಜ್ ಸಿಕ್ಕಿಲ್ಲ. ಈ ಕಡೆ ಇದು ಅನ್ನೋದು ಇದು ಯಾವ್ದು ಲಾಸ್ಟ್ ಎಲಿಮೆಂಟ್ ಯಾವ್ದು ಕೂಡ ಇಮೇಜ್ ಆಗಿಲ್ಲ, ಆದ್ರೂ ಕೂಡ ಇದೊಂದು ರಿಲೇಷನ್ ಆಗುತ್ತೆ. ಇಲ್ಲಿ ಬರ್ತೀರಾ ಸೆಕೆಂಡ್ ಒನ್ ಬಂದಾಗ ನೋಡಿ, ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ಗೂ ರಿಲೇಷನ್ಸ್ ಇಮೇಜಸ್ ಸಿಕ್ಕಿದೆ. ಇಲ್ಲಿ 10 ಗೆ ಇಮೇಜ್ ಸಿಕ್ಕಿಲ್ಲ, ಇಲ್ಲಿ 13 ಅನ್ನೋದು ಯಾವ್ದು ಇಮೇಜ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಇದು ಕೂಡ ಒಂದು ರಿಲೇಷನ್. ಸೊ ನೋಡಿ ನೆಕ್ಸ್ಟ್ ಬಂದಾಗ ಸೊ ಇಲ್ಲಿ ಬರ್ತೀರಾ, ಸೊ ಇಲ್ಲಿ ಬಂದಾಗ್ಲೂ ಅಷ್ಟೇನೆ. ಸೊ ಇಲ್ಲಿ ಎಷ್ಟಿದೆ ಡೊಮೈನ್ ನೋಡಿ, 2 ಗೆ 4 ಇಮೇಜ್ ಅನ್ನೋದು, 4 ಅನ್ನೋದು 2 ಗೆ ಇಮೇಜ್ ಆಗುತ್ತೆ. 5 ಗೆ ಯಾವ್ದು ಇಮೇಜ್ 5 ಗೆ, 9 ಗೆ ಯಾವ್ದು ಇಮೇಜ್ 5 ಬರುತ್ತೆ. ಸೊ ಇಲ್ಲಿ ಎಲ್ಲಾನು ಕವರ್ ಮಾಡಿದೆ, ಇದು ಕೂಡ ಒಂದು ರಿಲೇಷನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ಬಂದಾಗ ಒಂದ್ ನಿಮಿಷ ನಾನು ಇದು ಮಾಡ್ತೀನಿ. ಸೊ ನನ್ನ ಫೋಟೋ ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತಿದೆ ಸರ್. ಎಸ್, ನಾನು ಹೈಡ್ ಮಾಡಿದ್ದೀನಿ ಅಷ್ಟೇನೆ. ಸೊ ನೆಕ್ಸ್ಟ್ ನೋಡಿ ಈಗ ಸೊ ಇಲ್ಲಿಗೆ ಬಂದಾಗ ಸೊ ಇನ್ಪುಟ್ ಔಟ್ಪುಟ್ ಅಂತ ಕೂಡ ಹೇಳ್ಬೋದು. 1 goes to C, 2 goes to A, ಈ ತರ ಇದ್ದಾಗಲೂ ಕೂಡ ನಿಮ್ಗೆ ಸೊ ಏನಾಗುತ್ತೆ, ಇದು ಕೂಡ ಇವೆಲ್ಲ ರಿಲೇಷನ್ಸ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ನೋಡಿ, ಸೊ ಈ ತರ ಇದ್ದಾಗಲೂ ರಿಲೇಷನ್ 2 ಎಷ್ಟು ಎಲಿಮೆಂಟ್ಸ್ ಜೊತೆ ರಿಲೇಷನ್ಸ್ ನ ಹೊಂದಿದೆ. 2, 4, 6, 8, 10 ನೋಡಿ, ಇದು ಒಂದು ರಿಲೇಷನ್. 4 ಅನ್ನೋದು ಇಬ್ರು ಜೊತೆ ರಿಲೇಷನ್ ಆಗಿದೆ. 6 ಅನ್ನೋದು ಒಬ್ಬನ ಜೊತೆ ರಿಲೇಷನ್ ಆಗಿದೆ. ಇಟ್ ಈಸ್ ಆಲ್ಸೋ ಒಂದು ರಿಲೇಷನ್. ಇದು ಕೂಡ ಒಂದು ರಿಲೇಷನ್ ಆಗುತ್ತೆ. ನೋಡಿ ಇದು ಕೂಡ ರಿಲೇಷನ್. ಇದು ಕಾರ್ಟಿಷಿಯನ್ ಪ್ರಾಡಕ್ಟ್. ಈ ತರ ನಾವು ಗ್ರಾಫ್ ಅಲ್ಲಿ ಬರೆದು ತೋರಿಸಬಹುದು. ಡೊಮೈನ್ ಯಾವುದು, ರೇಂಜ್ ಯಾವುದು, 1 goes to 1, C, 5, A, 8, B, 1 goes to C, 5 goes to A, 8 goes to B. ಇದೊಂದು ರಿಲೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಸೊ ಇದು ಕೂಡ ಒಂದು ರಿಲೇಷನ್. ಇಲ್ಲಿ ಬರ್ತಿದ್ದೀನಲ್ಲ ನಾನು, ಇಲ್ಲಿ ನೋಡಿ ತೋರಿಸಿದಿನಲ್ಲ ನೋಡಿ, ಈ ಕಡೆ ಇಲ್ಲಿ 2 ಗೆ ಯಾವ್ದು ಇಮೇಜ್, 2 ಅನ್ನೋದು ಯಾವುದೇ ಎಲಿಮೆಂಟ್ ಗೆ ಇಮೇಜ್ ಆಗಿಲ್ಲ, ಆದ್ರೂ ಕೂಡ ಇದೊಂದು ರಿಲೇಷನ್. ಸೊ ನೆಕ್ಸ್ಟ್ ಈಗ ಫಂಕ್ಷನ್ಸ್ ಅಂತ ಬಂದಾಗ ಸೊ ಫಂಕ್ಷನ್ಸ್ ನೋಡಿ, ರಿಲೇಷನ್ಸ್ ಅನ್ನೋದು ಕ್ಲಿಯರ್ ಆಗಿದೆ ಎಲ್ಲರಿಗೂ ಕೂಡ? ರಿಲೇಷನ್ ಅದು ಕ್ಲಿಯರ್ ಆಗಿದೆ ಅಲ್ವೇನ್ರ? ಎಸ್, ರಿಲೇಷನ್ ಅಂದ್ರೆ ಜಸ್ಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ನಾವು ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಬರುತ್ತಲ್ಲ ಅವುಗಳನ್ನ ನಾವು ರಿಲೇಷನ್ಸ್ ಅಂತ ಹೇಳ್ತೀವಿ. ಡೊಮೈನ್ ಅಂದ್ರೆ ಏನ್ ತಗೋಬೇಕು, ಫಸ್ಟ್ ಎಲಿಮೆಂಟ್ಸ್ ನ ತಗೋಬೇಕು. ಸೆಕೆಂಡ್ ಎಲಿಮೆಂಟ್ಸ್ ಬರ್ತಾವಲ್ಲ ಬಿ ನಲ್ಲಿರೋ ಎಲಿಮೆಂಟ್ಸ್ ನ ರೇಂಜಸ್ ಅಂತ ಅಥವಾ ಇಮೇಜಸ್ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗೆ ನಮ್ಗೆ ಇಮೇಜಸ್ ಸಿಗ್ಲೇಬೇಕು ಅಂತೇನಿಲ್ಲ, ಇಲ್ಲ ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಇಮೇಜ್ ಆಗ್ಲೇಬೇಕು ಅಂತ ಏನಿಲ್ಲ. ಬಟ್ ಫಂಕ್ಷನ್ಸ್ ಬಂದಾಗ ನೋಡಿ, ಇದು ಕೂಡ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ ಅಂತ ಹೇಳ್ಬಹುದು ನಾವು ಇದನ್ನ. ಡೆಫಿನೇಷನ್ ಆಫ್ ಫಂಕ್ಷನ್ಸ್ ಇದೆಯಲ್ಲ, ಸೊ ಇದನ್ನ ನಾವು ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಸೊ ಎವ್ರಿ ಫಂಕ್ಷನ್ ಈಸ್ ಎ ರಿಲೇಷನ್ ಆಗುತ್ತೆ. ಬಟ್ ಕಾನ್ವರ್ಸ್ ಇಸ್ ನೀಡ್ ನಾಟ್ ಟು ಬಿ ಟ್ರೂ ಅಂತ ಹೇಳ್ಬಹುದು. ಎವ್ರಿ ರಿಲೇಷನ್ ಇಸ್ ನಾಟ್ ಎ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಬಟ್ ಹಾಗಾಗಿ ಎಲ್ಲಾ ಫಂಕ್ಷನ್ಸ್ ರಿಲೇಷನ್ಸ್ ಆಗ್ತವೆ, ಬಟ್ ಎಲ್ಲಾ ರಿಲೇಷನ್ಸ್ ಫಂಕ್ಷನ್ಸ್ ಆಗೋದಿಲ್ಲ. ಯಾಕೆ ಅಂತ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಫಂಕ್ಷನ್ಸ್ ಅಂತ ತಗೊಂಡಾಗ ಇಲ್ಲಿ ಇಫ್ A and B are any two sets, then the function A to B ಅಥವಾ ಫಂಕ್ಷನ್ ಅಂತ ಹೇಳಿರುವ ಅಂದ್ರೆ ಮ್ಯಾಪಿಂಗ್ ಅಂತ ಹೇಳಿದ್ರು ಒಂದನೆ. ಫಂಕ್ಷನ್ ಫ್ರಮ್ A to B is a rule that assigns to each element of A exactly one element of B ಅಂತ ಹೇಳ್ತಾನೆ. ಇದು ವೆರಿ ಅಕ್ಯುರೇಟ್ ಡೆಫಿನೇಷನ್ ಇದು. ನೋಡಿ ಇಲ್ಲಿ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಫಂಕ್ಷನ್ಸ್ ಅಂದ್ರೆ ಒಂದು ರಿಲೇಷನ್ಸ್ ಯಾವಾಗ ಫಂಕ್ಷನ್ ಆಗುತ್ತೆ ಅಂತ ಹೇಳಿದಾಗ ನೋಡಿ, ಎಲ್ಲಾ ರಿಲೇಷನ್ಸ್ ನಾವು ಫಂಕ್ಷನ್ ಗೆ ಇನ್ವೈಟ್ ಮಾಡೋದಿಲ್ಲ, ಹೌದಲ್ವಾ? ಸೊ ಕೆಲವ್ರನ್ನ ನಾವು ನಮ್ಗೆ ಬೇಕಾದ್ರ ನಮ್ಮ ಕಂಡೀಷನ್ ನೋಡಿ ನಮ್ಗೆ ಯಾರು ಇಷ್ಟ ಆಗ್ತಾರೆ ಅವುಗಳನ್ನ ಮಾತ್ರ ನಾವು ಫಂಕ್ಷನ್ಸ್ ಗೆ ಇನ್ವೈಟ್ ಮಾಡೋದು. ಹಾಗಾಗಿ ಈ ಫಂಕ್ಷನ್ ಅನ್ನೋದು ಒಂದು ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ ಆಗುತ್ತೆ. ಇಲ್ಲಿ ಏನ್ ಕಂಡೀಷನ್ ಎಕ್ಸಿಸ್ಟ್ ಆಗ್ಬೇಕು ಅಂತ ನೋಡಿದಾಗ ನೋಡಿ, ಇಲ್ಲಿ 2 ರೂಲ್ ನಮ್ಗೆ ಏನಾಗಿರ್ಬೇಕು, ಎಕ್ಸಿಸ್ಟ್ ಆಗ್ಬೇಕು. ಒಂದೇನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅಸೈನ್ ಟು ಈಚ್ ಎಲಿಮೆಂಟ್ ಆಫ್ ಎ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್, ಏನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್. ಇಲ್ಲಿ ನೋಡ್ತೀರಾ ನೀವು ಎಕ್ಸಾಂಪಲ್ ನೋಡ್ತೀರಾ, ಇದು ಸೆಟ್ ಎ ನಲ್ಲಿ ಇರೋದು 1, 2, 3, ಬಿ ನಲ್ಲಿ ಇರೋದು MN PQ ಅಂತ ಕೊಟ್ಟಿದ್ದಾನೆ. ಸೊ ಎವ್ರಿ ಎಲಿಮೆಂಟ್ ಆಫ್ ಎ, ಇಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಒನ್ ಅಂಡ್ ಓನ್ಲಿ ಒನ್ ಎಲಿಮೆಂಟ್ ಆಫ್ ಎಕ್ಸಾಕ್ಟ್ಲಿ ಒನ್ ಎಲಿಮೆಂಟ್ ಆಫ್ ಬಿ ಆಗಿರ್ಬೇಕು. ಅಂದ್ರೆ ಇಲ್ಲಿ ಏನಾಗಿರ್ಬೇಕು ಅಂದ್ರೆ ಏನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಅನ್ನ ಹೊಂದಿರ್ಬೇಕು. ಸೊ ಏನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕು. ಸೊ ರಿಲೇಷನ್ಸ್ ಅಂದ್ರೆ ಆಗಿಲ್ಲ, ನೀವು ನೋಡಿದ್ರೆ ನೀವು ಹಿಂದೆ ನೋಡಿದಾಗ ಸೊ ರಿಲೇಷನ್ಸ್ ಅಂದ್ರೆ ಹೆಂಗ್ ಬೇಕಾದ್ರೂ ಆಗಿರ್ಬೋದು, ಅಲ್ಲಿ ಇಮೇಜ್ ಕೆಲವೊಂದೆಲ್ಲ ಹಂಗೆ ಉಳ್ಕೊಂಡಿತ್ತು ನಿಮ್ಗೆ. ಸೆಟ್ ಏನಲ್ಲಿ ಹಾಗೆ ಉಳ್ಕೊಂಡಿತ್ತು, ಇಮೇಜ್ ಸಿಕ್ಕಿರ್ಲಿಲ್ಲ ನಿಮ್ಗೆ. ಬಟ್ ಇಲ್ಲ ಆ ತರ ಆಗೋದಿಲ್ಲ. ಸೊ ಫಂಕ್ಷನ್ಸ್ ಅಂದ್ರೆ ಏನಾಗಿರ್ಬೇಕು ಅಂದ್ರೆ ಏನಾಗಿರೋಂತ ಎವ್ರಿ ಎಲಿಮೆಂಟ್ ಗೆ ಇಮೇಜಸ್ ಇರ್ಬೇಕು, ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇರ್ಬೇಕು. ನೋಡಿ ಒನ್ ನೋಡಿ ಇಲ್ಲಿ 1, 2, 3 ಮೂರ್ಗೂ ಕೂಡ ಇಮೇಜ್ ಸಿಕ್ಕಿದೆ. 1 ಗೆ ಇಮೇಜ್ ಯಾವ್ದು ಅಂದ್ರೆ M ಅಂತ ತಗೋತೀರಾ, 2 ಗೆ ಇಮೇಜ್ ಯಾವ್ದು N ಅಂತ ತಗೋತೀವಿ, 3 ಗೆ ಇಮೇಜ್ ಯಾವ್ದು Q ಅಂತ ತಗೋತೀವಿ. ಸೊ ಇಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜ್ ಸಿಕ್ಕಿದೆ. ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇದೆಯಾ ಅಂತ ನೋಡಿ ಒಂದ್ಸಲ. ಸೊ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇರ್ಬೇಕು. ಸೊ ನೋಡಿ ಇದು ಸೊ ಒನ್ ಇಮೇಜ್ ಇದೆಯಲ್ವಾ, ಒನ್ ಗೆ ಯಾವ್ದು ಇಮೇಜು M ಅನ್ನೋದು ಒಂದೇ, 2 ಗೆ ಯಾವ್ದು ಇಮೇಜು ಒಂದೇ ಅದು N ಅನ್ನೋದು, 3 ಗೆ ಯಾವ್ದು ಇಮೇಜು Q ಅನ್ನೋದು ಒಂದೇ ಇಮೇಜು. ಈ ಕಡೆ ಅಬ್ಸರ್ವ್ ಮಾಡಬೇಡಿ, ಬಿ ನಲ್ಲಿ ಇರೋದನ್ನ ಅಬ್ಸರ್ವ್ ಮಾಡಬೇಡಿ ನೀವು. ಸೊ ಪಿ ಅನ್ನೋದು ಯಾವ್ದು ಇಮೇಜ್ ಆಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕಾಗಿಲ್ಲ. ಫಂಕ್ಷನ್ಸ್ ಅಂದ್ರೆ ಏನ್ ನೋಡ್ಬೇಕು ಅಂದ್ರೆ ಡೊಮೈನ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ನೋಡ್ಬೇಕು ನಾವು. ಸೊ ಡೊಮೈನ್ ಅಲ್ಲಿ ಇರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜಸ್ ಸಿಕ್ಕಿದ್ಯಾ, ಫಸ್ಟ್ ಪಾಯಿಂಟ್ ಅದು.
ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಒಂದೊಂದೇ ಇಮೇಜ್ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಸೊ ಅವೆರಡು ಕಂಡೀಷನ್ ಯಾವ ರಿಲೇಷನ್ ಸ್ಯಾಟಿಸ್ಫೈಡ್ ಮಾಡ್ತವೆ ಅವುಗಳನ್ನ ನಾವು ಈಸಿಯಾಗಿ ಸೊ ಫಂಕ್ಷನ್ಸ್ ಅಂತ ಅಟೆಂಡ್ ಮಾಡ್ಕೋಬಹುದು. ಸೊ ಹಾಗಾಗಿ ನೋಡಿ ಇಲ್ಲಿ 1, m ಅಂತ ತಗೋತಾನೆ, 2, n, 3, q ಅಂತ. ಸೊ ಇಲ್ಲಿ ಯಾವ ತರ ಬರೀಬಹುದು ಅಂದ್ರೆ f(1) = m ಅಂತ ಬರೀಬಹುದು. ಸೊ f(1) = m ಅಂತ ಬರೆದ್ರೆ m is a image of 1 under the function f ಅಂತ ರೀಡ್ ಮಾಡ್ತೀವಿ ನಾವು. f(2) = n ಅಂತ ತಗೊಂಡ್ರೆ n is a image of 2 under the function f. ಇದು f ಫಂಕ್ಷನ್. g ಆಗಿದ್ರೆ g ಆಗುತ್ತೆ ನೋಡಿ. ಈಗ ಸೊ ಹಿಂದೆ ತಗೊಂಡಿದ್ವಲ್ಲ, ಸೊ ಇಲ್ಲಿ ಬರ್ತೀನಿ ಈಗ ನಾನು. ಸೊ ಫಸ್ಟ್ ಒನ್ ಫಂಕ್ಷನ್ ಆಗುತ್ತಾ ಹಾಗಾದ್ರೆ ಹೇಳಿ ನನಗೆ. ಹಿಂದಕ್ಕೆ ಹೋಗಿದ್ದೀನಿ. ಎಸ್, ಫಸ್ಟ್ ಒನ್ ಫಂಕ್ಷನ್ ಇದು ಫಂಕ್ಷನ್ ಆಗುತ್ತಾ? ಆಗೋದಿಲ್ಲ. ಯಾಕೆಂದ್ರೆ ನೋಡಿ ಇಲ್ಲಿ ಡಿ ಗೆ ಇಮೇಜ್ ಇಲ್ಲ, ಮತ್ತೆ ಎ ಗೆ 2 ಇಮೇಜಸ್ ಇದೆ, 2 ಕಂಡೀಷನ್ ಫೇಲ್ಯೂರ್ ಆಗ್ತಿದೆ. ಎಸ್, ಇಟ್ ಇಸ್ ನಾಟ್ ಎ ಫಂಕ್ಷನ್. ಫಸ್ಟ್ ಸೆಕೆಂಡ್ ಒನ್ ಆಗುತ್ತಾ? ಬೇಗ ಹೇಳ್ಬೇಕು ನನಗೆ, ಮುಗಿಸೋಣ. ಆಗೋದಿಲ್ಲ. ಥರ್ಡ್ ಒನ್ ಇದಾಗುತ್ತಾ ನೋಡಿ. ಕರೆಕ್ಟ್ ನೋಡ್ರಿ, ಯಾಕ್ರು ಆಗಲ್ಲ. ಎಲ್ಲಾ ಎಲಿಮೆಂಟ್ಸ್ ಇಮೇಜಸ್ ಇದೆ. ಆಗುತ್ತೆ, ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜಸ್ ಇದೆ. 5 ಗೆ ಒಂದೇ ಇಮೇಜ್ ಇರೋದು. 5 ಅನ್ನೋದು 2 ಇಮೇಜಸ್ ಆಗಿದೆ. ನೀವು ಅದನ್ನ ಅಬ್ಸರ್ವ್ ಮಾಡಬೇಡಿ. ಈ ಕಡೆ ಇರೋ ಒಂದ್ ಎಲಿಮೆಂಟ್ ಗೆ 1 ಇಮೇಜ್ ಇದೆಯಾ ಅಂತ ನೋಡ್ಕೊಳ್ಳಿ. 5 ಗೆ ಎಷ್ಟು ಇಮೇಜಸ್ ಇದಾವೆ? ಒಂದೇ ಇರೋದು. ಅದ್ಯಾವ್ದು? 5. 5 ಗೆ ಏನಾರ 2 ಇಮೇಜಸ್ ಇದೆಯಾ? ಇಲ್ಲ. 9 ಗೆ ಒಂದೇ ಇಮೇಜ್ ಇರೋದು, ಅದು 5. ಹಾಗಾಗಿ ಇದು ಕೂಡ ಫಂಕ್ಷನ್ ಆಗುತ್ತೆ. ಎಸ್, ಇದು ಫಂಕ್ಷನ್ ಆಗುತ್ತಾ ನೋಡಿ. ಇದು ಆಗುತ್ತಲ್ವಾ? 1. ಇದಾಗುತ್ತಾ ನೋಡಿ. ಈಗ ಇದಾಗುತ್ತಾ? ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಆಗಲ್ಲ. ಯಾಕೆ ಗೊತ್ತಾ? ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜಸ್ ಸಿಕ್ಕಿದೆ. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ ಏನಾಗುತ್ತೆ ಅಂದ್ರೆ ಒಂದೊಂದ್ ಎಲಿಮೆಂಟ್ ಗೆ ಒಂದೇ ಇಮೇಜ್ ಇಲ್ಲ ನೋಡಿ. ಕಡೆ ಇಲ್ಲಿ 2 ಗೆ ಎಷ್ಟು 4-5 ಇಮೇಜಸ್ ಇದೆ, 4 ಗೆ 2 ಇದೆ, 6 ಗೆ 1 ಇದೆ. ಹಾಗಾಗಿ ಇದು ಫಂಕ್ಷನ್ ಆಗೋದಿಲ್ಲ. ಇದು ಫಂಕ್ಷನ್ ಆಗುತ್ತಾ? ಎಸ್ ಸರ್. ಇದು ಫಂಕ್ಷನ್ ಆಗುತ್ತಾ? ಎಸ್ ಸರ್. ಹಾಗಾದ್ರೆ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ ನಾವು. ಫಂಕ್ಷನ್ಸ್ ಬಗ್ಗೆ ಕ್ಲಿಯರ್ ಆಗಿದೆ ಅಲ್ವಾ ಎಲ್ಲರಿಗೂ? ಎಸ್, ನೋಡೋಣ. ಈಗ ಮುಂದಕ್ಕೆ ಹೋಗೋಣ, ಬೇಗ ಫಾಸ್ಟ್ ಆಗಿ ಮುಗಿಸೋದು ನಾವು. ಸೊ ಈಗ ನೆಕ್ಸ್ಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ಬರುತ್ತೆ ನೋಡಿ. ಈಗ ಒನ್ ಫಂಕ್ಷನ್ ಅಂದ್ರೆ ಏನು? ಫಂಕ್ಷನ್ ಅಂದ್ರೆ ನೋಡಿ, ಸ್ಪೀಕರ್ ಆಫ್ ಮಾಡ್ಬೇಕು, ದಯವಿಟ್ಟು ಸ್ಪೀಕರ್ ಆಫ್ ಮಾಡ್ಬೇಕು ಎಲ್ಲರೂ ಕೂಡ ನೋಡಿ ಇಲ್ಲಿ. ಸೊ ಒನ್ ಫಂಕ್ಷನ್ ಅಂದ್ರೆ ಏನು? ಫಸ್ಟ್ ನಮ್ಗೆ ಇಲ್ಲಿ ಇನ್ವರ್ಸ್ ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ? ಇನ್ವರ್ಸ್ ಫಂಕ್ಷನ್ ಅಂತ ಹೇಳಿದ್ರೆ ಈ ಕಡೆಯಿಂದಲೂ ಯಾವಾಗ ಫಂಕ್ಷನ್ ಆಗುತ್ತೆ ಅಂತ ನೋಡಿ. ಈ ಕಡೆಯಿಂದ A to B ಅಂತ ತಗೋತಿರಲ್ಲ ನೀವು, ಈ ಕಡೆಯಿಂದ ಮತ್ತೆ ಫಂಕ್ಷನ್ ಅಂದ್ರೆ ಏನು? ಇಲ್ಲಿರೋ ಅಂತ ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜಸ್ ಸಿಕ್ಕಿರ್ಬೇಕು, ಒನ್ ಅಂಡ್ ಓನ್ಲಿ 1 ಇಮೇಜ್ ಇರಬೇಕು. ಈ ಕಡೆಯಿಂದನೂ ಫಂಕ್ಷನ್ ಆಗ್ಬೇಕು, ಅದು ಈ ಕಡೆಯಿಂದನೂ ಫಂಕ್ಷನ್ ಆಗ್ಬೇಕು. ಅವಾಗ ನಾವು ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ. ಬಿ ಇಂದ ಈ ಕಡೆ, ಬಿ ನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಗೆ ಒನ್ ಅಂಡ್ ಓನ್ಲಿ 1 ಇಮೇಜ್ ಇರಬೇಕು. ಸೊ ಅವಾಗ ಎವ್ರಿ ಎಲಿಮೆಂಟ್ ಗೆ ಒನ್ ಅಂಡ್ ಓನ್ಲಿ 1 ಇಮೇಜ್ ಇರಬೇಕು. ಅದು ಫಂಕ್ಷನ್ ಆಗಿದ್ದು ಈ ಕಡೆ ಆ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗಿದ್ರೆ ಮಾತ್ರ ನಾವು ಅದನ್ನ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ ನೋಡಿ. ಇದು ಈ ಕಡೆಯಿಂದ ಫಂಕ್ಷನ್ ಆಗುತ್ತೆ. ಇನ್ವರ್ಸ್ ಫಂಕ್ಷನ್ ಆಗುತ್ತಾ ನೋಡಿ ಇದು? ಈ ಕಡೆಯಿಂದನೂ ಬಿ ನಲ್ಲಿರೋಂತ ಎಲ್ಲ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಕೂಡ ಏನಾಗಿರ್ಬೇಕು? ಒನ್ ಅಂಡ್ ಓನ್ಲಿ ಇಮೇಜ್. ಸೇಮ್ ಇಲ್ಲಿ ಯಾವ ತರ ಏನಲ್ಲಿರೋಂತ ಒನ್ ಅಂಡ್ ಓನ್ಲಿ ಎಲ್ಲಾ ಎಲಿಮೆಂಟ್ಸ್ ಗೆ ಒನ್ ಅಂಡ್ ಓನ್ಲಿ 1 ಇಮೇಜ್ ಇರಬೇಕು. ಅದೇ ತರ ಬಿ ನಲ್ಲಿ ಈ ಕಡೆಯಿಂದನೂ ಫಂಕ್ಷನ್ಸ್ ಆಗಿರ್ಬೇಕು. ಈ ಕಡೆಯಿಂದ ಫಂಕ್ಷನ್ ಆಗುತ್ತಾ ಇದು? ಆಗಲ್ಲ ನೋಡಿ. ಈಗ ಎಸ್, ಈಗ ಇಲ್ಲಿ ಬನ್ನಿ ನೋಡಿ, ಮೇಲ್ಗಡದು ಇದು ಈ ಕಡೆಯಿಂದ ಫಂಕ್ಷನ್ ಆಗುತ್ತಾ ನೋಡಿ? ನೋಡಿ ಹೇಳ್ತೀನಿ. ಎಸ್, ನಾನು ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಯಾವಾಗ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅಂದಾಗ ಫಸ್ಟ್ ಸ್ವಲ್ಪ ನೋಡ್ಕೊಳ್ಳಿ. ಏನು ಒನ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಸೊ ಒನ್ ಫಂಕ್ಷನ್ ಅಂದ್ರೆ ಏನು ಅನ್ನೋದೇ ಆದ್ರೆ ನೋಡಿ ಇಲ್ಲಿ. ಸೊ ನೋಡಿ ಇಲ್ಲಿ ಕಂಡೀಷನ್ ತೋರಿಸ್ಬಿಡ್ತೀನಿ ನಿಮ್ಗೆ. ಇಲ್ಲಿ ಏನಾಗಿರ್ಬೇಕು ಅಂದ್ರೆ, ಸೊ ಒನ್ ಅಂದ್ರೆ ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಯಾವ ಡಿಫರೆಂಟ್ ಇಮೇಜಸ್ ನ ಹೊಂದಿರಬೇಕು. ಇದನ್ನ ನಾವು ಆತರ ಡೆಫಿನೇಷನ್ ಇದು ಕೊಡ್ತಾನೆ. f(x1) = f(x2) ಗೆ ಈಕ್ವಲ್ ಆಗ್ಬೇಕು. ಸೊ ಇಂಪ್ಲೈಸ್ x1 = x2 ಅಂತ. ಇದು ಡೆಫಿನೇಷನ್ ಆಫ್ ಒನ್ ಫಂಕ್ಷನ್. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾವು ಸೊ ರಿಲೇಷನ್ ಫಂಕ್ಷನ್ ಬಂದಾಗ ಇನ್ ಡೆಪ್ತ್ ಆಗಿ ಒನ್ ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಲ್ಲಿ, ಆಯ್ತು, 2-3 ಕ್ಲಾಸಸ್. ಹಾಗಾಗಿ ಜಸ್ಟ್ ನಿಮಗೆ ಗ್ರಾಫ್ ಅಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಒನ್ ಫಂಕ್ಷನ್ ಅಂದ್ರೆ ನೋಡಿ, ಇದು ಒಂದು ಫಂಕ್ಷನ್ ಹೌದಲ್ವಾ? ಇದು ಫಂಕ್ಷನ್ ಅಲ್ವಾ ಹೇಳಿ ನನಗೆ? ಇದೆ ಫಂಕ್ಷನ್. ಯಾಕೆ ಅಂತ ಹೇಳಿದ್ರೆ ಎಲ್ಲ ಎಕ್ಸ್ ಅಲ್ಲಿ ಇರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಗೆ ಒನ್ ಅಂಡ್ ಓನ್ಲಿ 1 ಇಮೇಜಸ್ ಇದೆ. ಹಾಗಾಗಿ ಇದು ಫಂಕ್ಷನ್ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಒನ್ ಫಂಕ್ಷನ್, ಇದು ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಯಾವಾಗ ಅಂತ ಹೇಳಿದ್ರೆ, ಸೊ ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಯಾವ ಡಿಫರೆಂಟ್ ಇಮೇಜಸ್ ನ ಹೊಂದಿರಬೇಕು. ಆವಾಗ ಮಾತ್ರ ನಾವು ಇದನ್ನ ಒನ್ ಫಂಕ್ಷನ್ ಅಂತ ಹೇಳೋದು.
ಅರ್ಥ ಆಗ್ತಿದ್ಯಾ? ಯಾಕೆ ಅಂತ ಹೇಳಿ ನೋಡಿ, ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ನ ಹೊಂದಿರ್ಬೇಕು. ಎಲ್ಲ ಇಲ್ಲೂ ಕೂಡ ಫಂಕ್ಷನ್ ಆಲ್ರೆಡಿ ಫಂಕ್ಷನ್ ಆಗಿರ್ಬೇಕಿದು. ಯಾವಾಗ 1 1 ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಡೊಮೈನ್ ಅಲ್ಲಿ ಇರೋದು ಈ ಎಕ್ಸ್ ಅಲ್ಲಿ ಇರ್ತಾವಲ್ಲ, ಈ ಡೊಮೈನ್ ಅಲ್ಲಿ ಇರೋಂತ ಫಂಕ್ಷನ್ ಎಲಿಮೆಂಟ್ಸ್ ಗಳು ಡಿಫ್ರೆಂಟ್ ಇಮೇಜಸ್ ನ ಹೊಂದಿರ್ಬೇಕು. ಈಗ ಕೆ ಗೆ ಒಂದು ಎಲಿಮೆಂಟ್ ಡಿಫ್ರೆಂಟ್ ಇಮೇಜಸ್ ಇದೆ, 1 ಗೆ ನೋಡಿ 3 ಇದೆ, ಎಂ ಗೆ ನೋಡಿ 4 ಇದೆ. ನೋಡಿ ಇದು 1 1 ಫಂಕ್ಷನ್. ಡಿಫ್ರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಯಾವ ಡಿಫ್ರೆಂಟ್ ಇಮೇಜಸ್ ನ ಹೊಂದಿದ್ರೆ ಅದನ್ನ 1 1 ಫಂಕ್ಷನ್ ಅಂತ ಹೇಳ್ತೀವಿ ನಾವು. ನೋಡಿ ಈಗ ಸೊ ಇಲ್ಲಿಗೆ ಬಂದಾಗ ನೋಡಿ ಇಲ್ಲಿ, ಸೊ ಇಲ್ಲಿ ತಗೊಂಡಾಗ ನಾವು ಒಂದ್ ನಿಮಿಷ ನೋಡಿ, ಈಗ ಫಸ್ಟ್ ಒನ್ ರಿಲೇಷನ್ 1 ಇದೆ, ರಿಲೇಷನ್ 2 ಇದೆ. ಇದನ್ನ ಫಂಕ್ಷನ್ ಅಂತ ಹೇಳ್ಬೋದು. ಯಾವ್ದನ್ನ ಫಸ್ಟ್ ಒನ್ ಇದೆಯಲ್ಲ ಇದು ಫಂಕ್ಷನ್ ಆಗುತ್ತೆ. ಇದು 1 1 ಫಂಕ್ಷನ್ ಆಗುತ್ತಾ ನೋಡಿ, ಇದು 158 1 1 ಫಂಕ್ಷನ್ ಆಗುತ್ತಲ್ವೇನ್ರ? ಎಸ್, ಫಂಕ್ಷನ್ ಕೂಡ ಹೌದು, 1 1 ಫಂಕ್ಷನ್. ನೋಡಿ ಇದು ಫಂಕ್ಷನ್ ಆಗಲ್ಲ, ಇದು ಸೆಕೆಂಡ್ ಇದು ರಿಲೇಷನ್ ಅಷ್ಟೇನೆ, ಇದು ಫಂಕ್ಷನ್ ಆಗೋದಿಲ್ಲ. ಆಯ್ತಾ, ಇದು ಫಂಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ 1 1 ಫಂಕ್ಷನ್ ಅಂದ್ರೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಇಮೇಜಸ್ ನ ಹೊಂದಿರ್ಬೇಕು. ಈಗ ಹಿಂದೆ ನೋಡಿದಾಗ ನಾವು ಒಂದ್ ನಿಮಿಷ ಹಿಂದಕ್ಕೆ ಹೋಗೋಣ. ಸೊ ಇದ್ರಲ್ಲಿ ಯಾವ್ದು 1 1 ಫಂಕ್ಷನ್ ಅಂತ ಹೇಳ್ತೀರಾ? ಸೆಕೆಂಡ್ ಒನ್, ಥರ್ಡ್ ಒನ್ ಇವೆಲ್ಲ ಆಗ್ತವೆ. ಹೋಗ್ಲಿ ಬಿಡಿ, ಅದ್ರಲ್ಲಿ ಹಾಗೆ. ಈಗ ನೆಕ್ಸ್ಟ್ ನೋಡಿ, ಈಗ ಆನ್ ಟು ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. 1 1 ಫಂಕ್ಷನ್ ಕ್ಲಿಯರ್ ಅಲ್ವೇನ್ರ ಎಲ್ರಿಗೂ? ಫಂಕ್ಷನ್ ರಿಲೇಷನ್ ಅಂದ್ರೆ ಕ್ಲಿಯರ್ ಆಗಿರ್ಬೇಕು. ರಿಲೇಷನ್ ಅಂದ್ರೆ ಏನು ಗೊತ್ತಾಗಿರ್ಬೇಕು, ಫಂಕ್ಷನ್ ಅಂದ್ರೆ ಏನು ಗೊತ್ತಾಗಿರ್ಬೇಕು, 1 1 ಫಂಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಗಿರ್ಬೇಕು. ನೆಕ್ಸ್ಟ್ 1 1 ಅಂದ್ರೆ ಹೇಳಿದ್ರು ಒಂದನೆ, ಇಂಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿದ್ರು ಒಂದನೆ. ನೋಡಿ ಇಲ್ಲಿ ಹಿಂದೆ ಕೊಟ್ಟಿದ್ದೇನೆ, ಇಲ್ಲಿ 1 1 ಫಂಕ್ಷನ್ ಅಂತ ಹೇಳಿದ್ರು ಒಂದನೆ, ಸೊ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿದ್ರು ಒಂದನೆ. ಸೊ ಹಾಗಾಗಿ ನೆಕ್ಸ್ಟ್ ಆನ್ ಟು ಫಂಕ್ಷನ್ ಅಂತ ಬಂದ್ರೆ ನೋಡಿ ಇಲ್ಲಿ, ಸೊ ಆನ್ ಟು ಅಂದ್ರೆ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ತೋರಿಸ್ತೀನಿ ನಿಮ್ಗೆ ಗ್ರಾಫ್ ಅಲ್ಲಿ ನೋಡಿ. ಇಲ್ಲಿ ಆನ್ ಟು ಅಂತ ಹೇಳಿರೋ ಒಂದನೆ ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿರೋ ಒಂದನೆ. ಆನ್ ಟು ಫಂಕ್ಷನ್ ಅಂದ್ರೆ ಏನಾಗಿರ್ಬೇಕು ಅಂದ್ರೆ ನೋಡಿ, 1 1 ಅಂದ್ರೆ ಏನಾಗಿರ್ಬೇಕು ಅಂದ್ರೆ ಏನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಡಿಫ್ರೆಂಟ್ ಇಮೇಜಸ್ ಹೊಂದಿದ್ರೆ ಮಾತ್ರ ಅದನ್ನ ನಾವು ಸೊ ಏನಂತ ಹೇಳ್ತೀವಿ, 1 1 ಅಂತ ಹೇಳ್ತೀವಿ. ನೋಡಿ ಇದು ಫಸ್ಟ್ ಒನ್, ಇದು 1 1 ಆಗುತ್ತಾ ನೋಡಿ? ಫಿಗರ್ 1 1 1 ಆಗುತ್ತಾ? 1 1 ಫಂಕ್ಷನ್ ಆಗುತ್ತಾ ಅದು ಫಿಗರ್ 1? ನೋ, ಯಾಕೆ ಆಗಲ್ಲ ಹೇಳಿ? ಎಕ್ಸ್ ಗೆ ಮತ್ತೆ ವೈ ಗೆ ಸೇಮ್ ಇಮೇಜ್ ಆಗ್ಬಿಟ್ಟಿದೆ. ಎಕ್ಸ್ ಗೆ ಮತ್ತೆ ವೈ ಗೆ ಏನಾಗಿದೆ, ಸೇಮ್ ಇಮೇಜ್ ಇದೆ. ಹಾಗಾಗಿ ಇದು 1 1 ಫಂಕ್ಷನ್ ಅಷ್ಟೇನೆ ಇದು. ಎಸ್, ಇದೊಂದು ಫಂಕ್ಷನ್, ಬಟ್ 1 1 ಫಂಕ್ಷನ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಇಮೇಜಸ್ ಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ. ಎಕ್ಸ್ ಮತ್ತೆ ವೈ ಏನಾಗಿದೆ, ಸೇಮ್ ಇಮೇಜ್ ಆಗ್ಬಿಡ್ತು. ಹಾಗಾಗಿ ಇದು 1 1 ಫಂಕ್ಷನ್ ಆಗೋದಿಲ್ಲ. ಹೌದಲ್ವಾ? ಈಗ ನೋಡಿ ಆನ್ ಟು ಫಂಕ್ಷನ್ ಅಂದ್ರೆ ಏನು ಅಂತ ಹೇಳ್ತೀನಿ ನಾನು. ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಕೂಡ ಹಾಗೆ ಉಳಿಬಾರ್ದು. ಬಿ ನಲ್ಲಿರೋಂತ ಎವ್ರಿ ಎಲಿಮೆಂಟ್ ಆಫ್ ಬಿ ಆರ್ ಇಮೇಜಸ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ಡೊಮೈನ್ ಅಂತ ಹೇಳ್ತೇನೆ. ಬಿ ನಲ್ಲಿರೋಂತ ಯಾವ್ದೇ ಎಲಿಮೆಂಟ್ ಅಟ್ಲೀಸ್ಟ್ ಒಂದ್ ಎಲಿಮೆಂಟ್ ಗಾದ್ರೂ ಕೂಡ ಏನಲ್ಲಿರೋಂತ ಎಲಿಮೆಂಟ್ಸ್ ಗೆ ಇಮೇಜ್ ಆಗಿರ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ನಾವು ಆನ್ ಟು ಫಂಕ್ಷನ್ ಅಂತ ಹೇಳಲ್ಲ. ಆನ್ ಟು ಫಂಕ್ಷನ್ ಅಂತ ಹೇಳಿರೋ ಒಂದನೆ, ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿರೋ ಒಂದನೆ. ಹಾಗಾಗಿ ಫಸ್ಟ್ ಫಿಗರ್ 1 ಇದೆ ನೋಡಿ, ಇದು ಆನ್ ಟು ಫಂಕ್ಷನ್ ಆಗುತ್ತೆ. ಫಿಗರ್ 2 ಇದೆಯಲ್ಲ, ಇದು ಫಂಕ್ಷನ್ ಆಗುತ್ತೆ. ಇಟ್ ಇಸ್ ನಾಟ್ 1 1 ಫಂಕ್ಷನ್ ಕೂಡ ಹೌದು. ಇದು 1 1 ಆಗಲ್ಲ, ಆನ್ ಟು ಆಗಲ್ಲ, ಬಟ್ ಇಟ್ ಈಸ್ ಫಂಕ್ಷನ್ ಆಗುತ್ತೆ ಅಷ್ಟೇ. ಇದು ಫಂಕ್ಷನ್ ಮಾತ್ರ ಆಗುತ್ತೆ. ನೋಡಿ ಇದು ಸೆಕೆಂಡ್ ಒನ್, ಫಸ್ಟ್ ಒನ್ ಇದೆಯಲ್ಲ, ಇದು ಆನ್ ಟು ಫಂಕ್ಷನ್ ಆಗುತ್ತೆ. ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜ್ ನೋಡಿ, ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಇಮೇಜಸ್ ಆಗಿರ್ಬೇಕು. ಸ್ಪೀಕರ್ ಆಫ್ ಮಾಡಿ, ಸ್ಪೀಕರ್ ಆಫ್ ಮಾಡ್ಬೇಕು. ಹೌದಾ? ಸೊ ಸೆಕೆಂಡ್ ಒನ್ ಇದೆಯಲ್ಲ, ಇದು ನಾಟ್ ಸರ್ಜೆಕ್ಟಿವ್, ಆನ್ ಟು ಫಂಕ್ಷನ್ ಆಗಲ್ಲ. ಯಾಕೆಂದ್ರೆ 4 ಯಾವ್ದು ಕೂಡ ಇಮೇಜ್ ಆಗದೆ ಹಂಗೆ ಉಳ್ಕೊಬಿಡ್ತು. ಹಾಗಾಗಿ ಇದು ಆನ್ ಟು ಆಗೋದಿಲ್ಲ. ಫಸ್ಟ್ ಒನ್ ಮಾತ್ರ ಆನ್ ಟು ಆಗುತ್ತೆ. ನೋಡಿ ಈಗ, ಸೊ ಈಗ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ಫಸ್ಟ್ ಫಿಗರ್ ತಗೋತೀನಿ ನಾನು. ಈಗ ಇಲ್ಲಿ ಕಡೆ ಇದು 1 1 ಫಂಕ್ಷನ್ ಹೌದು, ಮೇಲ್ಗಡೆದು. ಇದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ ನೋಡಿ ಈ ಕಡೆಯಿಂದ? ಎಸ್, ಆಗೋದಿಲ್ಲ. ಯಾಕೆಂದ್ರೆ ವೈ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಒನ್ ಅಂಡ್ ಓನ್ಲಿ 1 ಇಮೇಜಸ್ ಇರಬೇಕು. ಹಾಗಾಗಿ 2 ಗೆ ಇಮೇಜಸ್ ಸಿಗಲ್ಲ. ನೋಡಿ 1 1 ಫಂಕ್ಷನ್ ಆಗಿದ್ದಾಗ್ಲೂ ಕೂಡ ಇಟ್ ಮೇ ಆರ್ ಮೇ ನಾಟ್ ಬಿ. ಸೊ ಅದು ಏನೋ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಆನ್ ಟು ಫಂಕ್ಷನ್ ಅಂತ ತಗೊಂಡಾಗ್ಲೂ ಕೂಡ ನೀವು, ಆಯ್ತಾ, ಸೊ ಆನ್ ಟು ಫಂಕ್ಷನ್ ತಗೊಂಡಾಗ್ಲ ಫಿಗರ್ 1 ಇದೆಯಲ್ಲ, ಇದು ಆನ್ ಟು ಫಂಕ್ಷನ್. ಈಗಲೂ ಕೂಡ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ನೋಡಿ ಇಲ್ಲಿ 1 ಗೆ 2 ಇಮೇಜಸ್ ಸಿಕ್ಬಿಟ್ಟಿದೆ. ಹಾಗಾಗಿ ಇದು ಫಂಕ್ಷನ್ ಆಗಲ್ಲ, ಈ ಕಡೆಯಿಂದ ಫಂಕ್ಷನ್ ಆಗಲ್ಲ. ಹಾಗಾಗಿ 1 1 ಆಗಿದ್ದಾಗ್ಲೂ ಕೂಡ ಆಗೋ ಚಾನ್ಸಸ್ ಇರೋದಿಲ್ಲ. ಇಟ್ ಮೇ ಬಿ ಆಗ್ಲೂಬಹುದು, ಆಗದೇನೆ ಇರ್ಲಬಹುದು. ಸರ್ಜೆಕ್ಟಿವ್ ಆದಾಗ್ಲೂ ಕೂಡ ಅದು ಆಗ್ಬಹುದು, ಆಗದೇನೆ ಇರಬಹುದು. ಸೊ ಯಾವಾಗ ಆಗಾದ್ರೆ ನಮ್ಗೆ 1 1 ಆಗುತ್ತೆ ಅಂತ ನೋಡೋಣ. ನೋಡಿ, ಸೊ ಈಗ 1 to 1 ಇದು ಫಸ್ಟ್ 1 1 ಫಂಕ್ಷನ್ ನೋಡಿ, ಇದು ಬಂತಲ್ಲ ಫಿಗರ್. ಇದು ಸೆಕೆಂಡ್ ಒನ್ ಇದೆಯಲ್ಲ, ಇದು ಆನ್ ಟು ಫಂಕ್ಷನ್. ಸೊ ಈಗ ನಿಮ್ಗೆ ಕ್ಲಿಯರ್ ಆಗಿದೆಯೇನ್ರೋ 1 1 ಮತ್ತೆ ಆನ್ ಟು? ಮತ್ತೇನಾದ್ರು ಹೇಳ್ಬೇಕೇನ್ರೋ? ಕ್ಲಿಯರ್ ಸರ್. ಕ್ಲಿಯರ್ ಆಗಿದ್ಯಾ? ಎಸ್. ಈಗ ಯಾವಾಗ ಹಾಗಾದ್ರೆ ಈ ಕಡೆಯಿಂದಲೂ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ನೋಡಿ. ಈಗ
ನೋಡಿ ಈಗ ಬೈಜೆಕ್ಟಿವ್ ಫಂಕ್ಷನ್ ಅಂತ ಬರುತ್ತೆ ನೆಕ್ಸ್ಟ್ ಒನ್. ಸೊ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು ಅಂದ್ರೆ ಎ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಫಂಕ್ಷನ್ ಈ ಸೆಟ್ ಟು ಬಿ 1 1 ಅಂಡ್ ಆನ್ ಟು. ಯಾವಾಗ ಫಂಕ್ಷನ್ 1 1 ಅಂಡ್ ಆನ್ ಟು ಇರುತ್ತೆ ಅವನ್ನ ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ನೋಡಿ ಈಗ ಒಂದು ಫಿಗರ್ ಬರುತ್ತೆ ನೋಡಿ. ಎಸ್ ಇದೊಂದು ರಿಲೇಷನ್ ಆಕ್ಚುಲಿ ಇದು ಫಂಕ್ಷನ್ ಕೂಡ ಅದು 1 1 ಆಗುತ್ತಾ ನೋಡಿ ಇದು ಆಗುತ್ತೆ ಸರ್. ಇದು ಫಂಕ್ಷನ್ ಕೂಡ ಹೌದು, ರಿಲೇಷನ್ ಕೂಡ ಹೌದು, ಫಂಕ್ಷನ್ ಕೂಡ ಹೌದು. 1 1 ಆಗುತ್ತೆ. ಆನ್ ಟು ಆಗುತ್ತೆ ಸರ್. ಆನ್ ಟು ಆಗಲ್ವೇನ್ರ? ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಆಗುತ್ತೆ ಸರ್. ಆಗುತ್ತೆ. 1 1 ಅಂದ್ರೆ ಈ ಕಡೆ ಎ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಡಿಫ್ರೆಂಟ್ ಇಮೇಜಸ್ ಇರ್ಬೇಕು ಅಷ್ಟೇನೆ. ಆನ್ ಟು ಅಂದ್ರೆ ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಇಮೇಜ್ ಆಗಿರ್ಬೇಕು ಅಷ್ಟೇನೆ. ಹಾಗಾಗಿ ಎರಡು ಕಂಡೀಷನ್ ಸ್ಯಾಟಿಸ್ಫೈಡ್ ಆಗ್ತಾ ಇದೆ ನೋಡಿ. ಇದು 1 1 ಮತ್ತೆ ಆನ್ ಟು ಎರಡು ಯಾವ ಫಂಕ್ಷನ್ 1 1 ಅಂಡ್ ಆನ್ ಟು ಎರಡು ಆಗಿರುತ್ತೆ ದಟ್ ಇಸ್ ಕಾಲ್ಡ್ ಆಬ್ಜೆಕ್ಟ್ ಯಾವುದು ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು. ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ ನೋಡಿ. ಹಾಗಾದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ ಈ ಕಡೆಯಿಂದ? ಆಗುತ್ತೆ ಸರ್. ಎಸ್. ಹಾಗಾದ್ರೆ ನೋಡಿ ಈ ಕಡೆಯಿಂದ ಇನ್ವರ್ಸ್ ಅಂದ್ರೆ ಇಲ್ಲಿಂದ ಎವ್ರಿ ಎಲಿಮೆಂಟ್ ಆಫ್ ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಒನ್ ಅಂಡ್ ಓನ್ಲಿ 1 ಇಮೇಜಸ್ ಇರ್ಬೇಕು. ಹಾಗಾದ್ರೆ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಫಂಕ್ಷನ್ 1 1 ಅಂಡ್ ಆನ್ ಟು ಇರುತ್ತೆ ಅವಾಗ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ನಾನು ಇದನ್ನ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ತೋರಿಸ್ತಿರೋದು ನಾನು, ಆಯ್ತಾ? ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು, ರಿಲೇಷನ್ಸ್ ಅಂದ್ರೆ ಏನು, ಫಂಕ್ಷನ್ಸ್ ಅಂದ್ರೆ ಏನು, ಆಯ್ತಾ? 1 1 ಫಂಕ್ಷನ್, ಆನ್ ಟು ಫಂಕ್ಷನ್, ಬೈಜೆಕ್ಟಿವ್ ಫಂಕ್ಷನ್. ಇಲ್ಲಿವರೆಗೂ ಯಾಕೆ ಕರ್ಕೊಂಡ್ ಬಂದಿದೀನಿ ನಿಮ್ಮನ್ನ ಅಂತ ಹೇಳಿದ್ರೆ ಇನ್ವರ್ಸ್ ಫಂಕ್ಷನ್ ಯಾವಾಗ ಈ ಕಡೆಯಿಂದ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಫಂಕ್ಷನ್ 1 1 ಅಂಡ್ ಆನ್ ಟು ಇರುತ್ತೆ ಅವಾಗ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಎಕ್ಸಿಸ್ಟ್ ಆಗೋದಿಲ್ಲ. 100% ಎಕ್ಸಿಸ್ಟ್ ಆಗೋದು, ಆಯ್ತಾ? 1 1 ಫಂಕ್ಷನ್ ಆಗಿದ್ದಾಗಲೂ ಎಕ್ಸಿಸ್ಟ್ ಆಗ್ಬೋದು ಅಥವಾ ಎಕ್ಸಿಸ್ಟ್ ಆಗದೇನೆ ಇರ್ಬೋದು. ಆನ್ ಟು ಇದ್ದಾಗಲೂ ಕೂಡ ಆಗ್ಲೂಬಹುದು ಆಗದೇನೆ ಇರ್ಲಬಹುದು. ಬಟ್ 1 1 ಫಂಕ್ಷನ್ ಆಗಿದ್ದಾಗ ಮಾತ್ರ, ಸೊ ಬೈಜೆಕ್ಟಿವ್ ಫಂಕ್ಷನ್ ಆಗಿದ್ದಾಗ ಮಾತ್ರ ಫಂಕ್ಷನ್ ಏನಾಗುತ್ತೆ, ರಿಲೇಷನ್ ಏನಾಗುತ್ತೆ, ಸೊ ಇದು ಈ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ನೋಡಿ. ಮತ್ತೆ ಕಟ್ ಆದ್ರೆ ಮತ್ತೆ ಇನ್ನೊಂದು 10 ಮಿನಿಟ್ಸ್ ಇರುತ್ತೆ, ನಾನು ಲಿಂಕ್ ಕೊಡ್ತೀನಿ ಮತ್ತೆ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಈಗ ನೋಡ್ಕೊಳ್ಳಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ಎ ಬಿ ಸಿ, ಇದು ಎಫ್, ಇದು ಇನ್ವರ್ಸ್ 1 1 ಮತ್ತೆ ಆನ್ ಟು ಎರಡು ಹೌದಲ್ವೇನ್ರ? ನೋಡಿ ಇನ್ವರ್ಸ್ ಫಂಕ್ಷನ್ ಅಂದ್ರೆ ಈ ಕಡೆಯಿಂದ ಆವಾಗ ಡೊಮೈನ್ ಇದಾಗುತ್ತೆ ನೋಡಿ. ಈ ಕೆಳಗಡೆ ಕೊಡ್ತೀನಿ ನಿಮ್ಗೆ, ಡೊಮೈನ್ ಚೇಂಜ್ ಆಯ್ತವೆ. ಯಾಕೆಂದ್ರೆ ಫಂಕ್ಷನ್ ಆಗಿ ಈ ಕಡೆಯಿಂದ ತಗೋತೀರಾ ನೀವು, ಅದನ್ನ ಎಫ್ ಇನ್ವರ್ಸ್ ಅಂತ ಹೇಳ್ತೀವಿ ನಾವು. ಇದು 1 2 3 ಈ ಕಡೆಗೆ ಬರ್ತವೆ, ಎ ಬಿ ಸಿ ಈ ಕಡೆಗೆ ಹೋಗ್ತವೆ. ಡೊಮೈನ್ ಮತ್ತೆ ಇಲ್ಲಿ ಎಫ್ ಅಲ್ಲಿ ಮೇಲ್ಗಡೆ ನೋಡಿದಾಗ ಫಿಗರ್ ಇರುತ್ತಲ್ಲ, ಇದ್ರಲ್ಲಿ ಡೊಮೈನ್ ಯಾವ್ದು ಅಂದ್ರೆ ಎ ಬಿ ಸಿ ತಗೋತೀರಾ ನೀವು. ರೇಂಜ್ ಯಾವ್ದು ಅಂತ ಹೇಳಿದ್ರೆ 1 2 3. ಕೋಡೊಮೈನ್ ಅಂದ್ರೆ ಇದನ್ನೇ ತಗೊಳ್ಳೋದು ನಾವು. ಫುಲ್ ಸೆಟ್ ಬಿ ಇರುತ್ತಲ್ಲ ಅದನ್ನ ಕೋಡೊಮೈನ್ ಅಂತ ಹೇಳ್ತೀವಿ. ಈಗ ಇದು 1 ಬೈಜೆಕ್ಟಿವ್ ಫಂಕ್ಷನ್ ಆಗಿರೋದ್ರಿಂದ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಇನ್ವರ್ಸ್ ಅಂತ ಬಂದಾಗ ಈಗ ಡೊಮೈನ್ ರೇಂಜ್ ಇದ್ದು ಕೋಡೊಮೈನ್ ಇರುತ್ತಲ್ಲ, ಇದು ಡೊಮೈನ್ ಆಗುತ್ತೆ. ಡೊಮೈನ್ ಇದ್ದು ಸೊ ಕೋಡೊಮೈನ್ ಆಗುತ್ತೆ. ಸೊ ಈ ತರ ರೇಂಜ್ ಆಗುತ್ತೆ. ಇದು ರೇಂಜ್ ಇದ್ದು ಏನಾಗುತ್ತೆ, ಡೊಮೈನ್ ಆಗುತ್ತೆ. ಸೊ ಡೊಮೈನ್ ಇದ್ದು ಏನಾಗುತ್ತೆ, ರೇಂಜ್ ಆಗುತ್ತೆ. ಸೊ ಇದು ಇನ್ವರ್ಸ್ ಫಂಕ್ಷನ್. ಈಗ ಎಫ್ ಇನ್ವರ್ಸ್ 1 ಈಕ್ವಲ್ ಟು ಎ, ಎಫ್ ಇನ್ವರ್ಸ್ 2 ಈಕ್ವಲ್ ಟು ಬಿ, ಎಫ್ ಇನ್ವರ್ಸ್ 3 ಈಕ್ವಲ್ ಟು ಸಿ, ಈ ತರ ಓದೋದು. ಇಲ್ಲಾದ್ರೆ ಎಫ್ ಆಫ್ ಎ ಈಕ್ವಲ್ ಟು 3, ಎಫ್ ಆಫ್ ಬಿ ಈಕ್ವಲ್ ಟು 1, ಎಫ್ ಆಫ್ ಸಿ ಈಕ್ವಲ್ ಟು 2, ಈ ತರ ಓದ್ತೀವಿ. ಎಸ್ ಇಲ್ಲಿ ನೋಡಿ, ಈಗ ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಎಫ್ ಎ ಟು ಬಿ ಆಗಿದ್ರೆ ಎಫ್ ಇನ್ವರ್ಸ್ ಬಿ ಟು ಎ ಆಗುತ್ತೆ. ಸೊ ಬಿ ಟು ಎ. ಇಲ್ಲಿವರೆಗೂ ಕ್ಲಿಯರ್ ಆಗಿದೆಯೇನ್ರ? 1 1 ಕ್ಲಿಯರ್ ಆಗಿದ್ಯಾ? ಆಯ್ತಾ? ಏನೋ ತೊಂದ್ರೆ ಇಲ್ವಾ? ಕ್ಲಾಸ್ ತರನೇ ಅರ್ಥ ಆಗಿದ್ಯಾ? ಎಸ್. ಈಗ ನೋಡೋಣ. ಈಗ ನೋಡಿ ಇಲ್ಲಿ ಡೊಮೈನ್ ಅಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಬರ್ತವೆ. ಸೊ ನಮಗೆ ಡೊಮೈನ್ ಅಂಡ್ ರೇಂಜ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಫಸ್ಟ್ ಇಯರ್ ಅಲ್ಲಿ ಹೇಳಿರ್ತೀವಿ ನಾವು, ಹೌದಲ್ವಾ? ಸೊ ಫಸ್ಟ್ ಇಯರ್ ಅಲ್ಲಿ ಏನ್ ಹೇಳಿರ್ತೀವಿ ಅಂತ ಹೇಳಿದ್ರೆ, ಲಾಸ್ಟ್ ಇನ್ನ 2 ಮಿನಿಟ್ಸ್ ಇದೆ ಅಷ್ಟೇನೆ ರಿಮೈನಿಂಗ್ ಟೈಮ್. ಮತ್ತೆ ಜಾಯ್ನ್ ಆಗೋಣ ನಾವು. ಸೊ ಹಾಗಾಗಿ ಡೊಮೈನ್ ಅಂಡ್ ರೇಂಜ್ ಆಫ್ ದ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಲ್ಲಿ. ಸೊ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು, ಫಸ್ಟ್ ಇಯರ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿರ್ತೀವಿ ಡೊಮೈನ್ ಅಂದ್ರೆ ಏನು, ಯಾವ್ದು ಸೈನ್ ಥೀಟಾ ಡೊಮೈನ್ ಎಲ್ಲಿ, ರೇಂಜ್ ಎಲ್ಲಿ, ಕಾಸ್ ಥೀಟಾ ಡೊಮೈನ್ ಯಾವ್ದು, ರೇಂಜ್ ಯಾವ್ದು, ಟ್ಯಾನ್ ಥೀಟಾ ಡೊಮೈನ್ ಯಾವ್ದು, ರೇಂಜ್ ಯಾವ್ದು, ಈ ತರ ಒಂದು ಚಾರ್ಟ್ ಕೂಡ ಬರ್ಸಿ ನಾವು ರೆಡಿ ಮಾಡಿದ್ವಿ. ಇಲ್ಲಿ ನೋಡಿ ಏನು ಅಂದ್ರೆ ಡೊಮೈನ್ ಸೈನ್ ಥೀಟಾ. ಈಗ ನಾವು ಸ್ಟಡಿ ಮಾಡ್ತಾ ಇರೋದು ಚಾಪ್ಟರ್ ನಂಬರ್ 2 ಯಾವ್ದು ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ. ಹಾಗಾದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಹಾಗಾದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ 1 1 ಅಂಡ್ ಆನ್ ಟು ಯಾವಾಗ ಆಗ್ತವೆ, ಯಾವಾಗ ನಾವು ಡೊಮೈನ್ ಅನ್ನ ಯಾವ ತರ ಫಿಕ್ಸ್ ಮಾಡ್ಬೇಕು, ರೇಂಜ್ ನ ಯಾವ್ದನ್ನ ಫಿಕ್ಸ್ ಮಾಡಿದಾಗ ಸೊ ನಮ್ಗೆ ಸೊ ಏನಾಗುತ್ತೆ, ಅದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಬಟ್ ಸೊ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಾವು ಸ್ಟಡಿ ಮಾಡ್ತಾ ಇರೋದು. ಸೊ ಹಾಗಾಗಿ ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೈನ್ ಥೀಟಾ ನೋಡಿದಾಗ ಆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ 1 1 ಮತ್ತೆ ಆನ್ ಟು ಎರಡು ಆಗಲ್ಲ. ಯಾಕೆ ಅಂದ್ರೆ ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಡೊಮೈನ್ ಇದನ್ನ ಬರ್ಕೋಬೇಕು ನೀವು, ಇದನ್ನ ಬರ್ಕೊಳ್ಳಿ. ಫಂಕ್ಷನ್ಸ್ ಡೊಮೈನ್ ಅಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಬರ್ಕೊಂಡು ಇದನ್ನ ಬರ್ಕೋಬೇಕು. ಇಲ್ಲ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದನ್ನ ಕಳಿಸ್ಕೊಡ್ತೀನಿ ನಾನೇ, ಹೋಗ್ಲಿ ಏನ್ ತಲೆ ಕೆಡಿಸ್ಕೊಳ್ಕೊಬಿಟ್ಟು ನಾನೇ ಕಳಿಸ್ಕೊಡ್ತೀನಿ. ಸೊ ಎಸ್ ನೋಡ್ಕೊಳ್ಳಿ ಇದನ್ನೇನು ಅಂತ.
ನಾನೇ ಕಳಿಸ್ತೀನಿ. ಸ್ಟಾಪ್ ರೈಟಿಂಗ್, ರೈಟ್ ಬರೆಯೋದನ್ನ ನಿಲ್ಲಿಸ್ಬಿಡಿ ಆಯ್ತು. ಯಾರು ಬರೀತಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಎಸ್ ಸೈನ್ ಥೀಟಾ ತಗೊಂಡಾಗ ಡೊಮೈನು ಆರ್ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್. ಯಾವುದೇ ಸೆಟ್ ಆಫ್ ರಿಯಲ್ ನಂಬರ್ ಅಲ್ಲಿ ನಾವು ಡೊಮೈನ್ ಇದನ್ನ ಏನ್ ಮಾಡ್ಬೋದು, ಡಿಫೈನ್ ಮಾಡ್ಬೋದು ಅಂತ. ಈಗ ಸೈನ್ 30 ಡಿಗ್ರಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಸೈನ್ 200 ಡಿಗ್ರಿ, 1000 ಡಿಗ್ರೀಸ್, 10,000 ಮೈನಸ್ 10,000. ಹಾಗಾಗಿ ಡೊಮೈನ್ ನೋಡಿ, ಡೊಮೈನ್ ಏನಾಗುತ್ತೆ, ಸೈನ್ ಥೀಟಾದ ಏನ್ ಬರುತ್ತೆ, ರಿಯಲ್ ನಂಬರ್. ಯಾವುದೇ ರಿಯಲ್ ಡೊಮೈನ್ ಅಂದ್ರೆ ಎಲ್ಲಿ ಡಿಫೈನ್ ಮಾಡ್ತೀವಿ ಅಂತ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲಿ ಡಿಫೈನ್ ಮಾಡ್ತೀವಿ ಅದನ್ನ ನಾವು ಡೊಮೈನ್ ಅಂತ ಹೇಳೋದು. ಸೊ ಡೊಮೈನ್ ಗೆ ಫಸ್ಟ್ ಎಲಿಮೆಂಟ್ಸ್ ತಗೋತೀವಿ, ಯಾವ ಎಲಿಮೆಂಟ್ಸ್ ಗೆ ಇಮೇಜಸ್ ಸಿಕ್ಕಿದೆ ಅವುಗಳನ್ನ ನಾವು ಡೊಮೈನ್ ಅಂತ ತಗೊಳ್ಳೋದು. ಹಾಗಾಗಿ ಸೊ ಸೈನ್ ಥೀಟಾಗೆ ಎಲ್ಲಾ ರಿಯಲ್ ನಂಬರ್ಸ್ಗೂ ಇಮೇಜ್ ಸಿಗುತ್ತೆ ಅಂತ ಅರ್ಥ. ಅಲ್ಲಿಗೆ ಎಲ್ಲಾ ರಿಯಲ್ ನಂಬರ್ ಗೆ ಇಮೇಜ್ ಸಿಗುತ್ತೆ. ಹಾಗಾಗಿ ಡೊಮೈನ್ ಏನಾಗುತ್ತೆ, ಆರ್ ಬರುತ್ತೆ. ಯಾವ್ದು ಎಷ್ಟು ಬೇಕಾದ್ರೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಆಯ್ತಾ. ಸೊ ಲೆಸ್ ದ್ಯಾನ್ 1 ಮಿನಿಟ್ ಇದೆ, ಮತ್ತೆ ಜಾಯ್ನ್ ಆಗ್ಬಿಡೋಣ.